कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माताजी. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶೈನಾರ್ಥಿ ಹಾಡಿದ ಮಹಾರಾಣಿ ಮಿತ್ರವಿಂದ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಕೀರ್ತನ ಶ್ರೀ ಚೌರಾಗ್ರಗಣ್ಯ ಪುರುಷಾಷ್ಟಕಂ. ಅಂದ್ರೆ ಇವತ್ತಿನ ನಮ್ಗೆ ಈ ಕೀರ್ತನೆಯನ್ನು ಹೇಳ್ಕೊಡೋರು ಶ್ರೀಮತಿ ಸುಲಕ್ಷ್ಮಿ ರಾಧಾದೇವಿ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ವಾಸುದೇವಾಯ. ಓಂ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ ತತ್ಸತ್. ಮಲಗುವ ಮುನ್ನ ಮಾಧವನ ನೆನೆ ಮನವೇ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ಮತ್ತು ನನಗೆ ಅವಕಾಶ ಕೊಟ್ಟ ಗುರುಗಳಿಗೂ ನನ್ನ ನಮನಗಳು. ಇಂದಿನ ಕೀರ್ತನ ವಿಷಯ, 2 ವಾರದ ಹಿಂದೆ ನಾವು ಈ ಕೀರ್ತನೆ ಮಾಡಿದ್ವಿ. 4 ಪ್ಯಾರಾಸ್ ಮಾತ್ರ. ಇವಾಗ ನಾವು ಅದನ್ನು ಉಳಿದ ಭಾಗವನ್ನು ಮುಂದುವರಿಸಿ ನೋಡೋಣ. ಫಸ್ಟ್ 4 ಲೈನ್ಸ್ ಹಾಡ್ಬಿಟ್ಟು ಮತ್ತೆ ಅದರ ಮೀನಿಂಗ್ ನೋಡ್ಬಿಟ್ಟು ಮುಂದುವರಿಸೋಣ. ಕೀರ್ತನೆ ಹೆಸರು ಶ್ರೀ ಚೌರಾಗ್ರಗಣ್ಯ ಪುರುಷಾಷ್ಟಕಂ. ವ್ರಾಜೆ ಪ್ರಸಿದ್ಧಂ ನವನೀತ ಚೌರಂ ಗೋಪಾಂಗನಾನಾಂ ಚದುಕುಲ ಚೌರಂ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಈ ಕೀರ್ತನೆ ಪ್ರಭುಗಳು ಗ್ರೂಪಲ್ಲಿ ಶೇರ್ ಮಾಡಿದ್ದಾರೆ, ಎಲ್ಲರೂ ಕೂಡ ನೋಡ್ಕೋಬಹುದು. ಶ್ರೀರಾಧಿಕಾಯ ಹೃದಯಸ್ಯ ಚೌರಂ ನವಾಂಬುಧಶ್ಯಾಮಲಕಾಂತಿ ಚೌರಂ ಪದಾಶ್ರಿತಾನಾಂ ಚ ಸಮಸ್ತ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಅಕಿಂಚನೀಕೃತ್ಯ ಪದಾಶ್ರಿತಂ ಯಾ ಕರೋತಿ ಭಿಕ್ಷುಂ ಪತಿಗೇಹಹೀನಂ ಕೇನಾಪ್ಯಹೋ ಭೀಷಣ ಚೌರೈದೃಗ್ ದೃಷ್ಟಶ್ರುತೋ ವಾ ನ ಜಗತ್ರಯೇಪಿ ಯದೀಯನಾಮಾಪಿ ಅರತ್ಯಶೇಷಂ ಗಿರಿಪ್ರಸಾರಾನಪಿ ಪಾಪರಾಶಿನ್ ಆಶ್ಚರ್ಯರೂಪಾನನು ಚೌರೈದೃಗ್ ದೃಷ್ಟಶ್ರುತೋ ವಾ ನ ಮಯಾ ಕದಾಪಿ. 4ನೇ ಪೇರದ ಅರ್ಥ ನೋಡ್ಬಿಟ್ಟು ಮುಂದೆ ಹೋಗೋಣ. ಯಾರ ಹೆಸರನ್ನು ಕೇವಲ ಜಪ ಮಾಡುವುದರಿಂದ ಪರ್ವತಕ್ಕೆ ಸಮನಾದ ವಿಶಾಲ ಪಾಪಗಳು ಸಹ ನಷ್ಟವಾಗುತ್ತದೆಯೋ ಅಂತಹ ಆಶ್ಚರ್ಯಕಾರಕ ರೂಪವಂತ ಚೋರನನ್ನು ನಾನಂತೂ ಎಂದೂ ನೋಡಿಲ್ಲ ಅಥವಾ ಅಂಥವರ ಬಗ್ಗೆ ಇದುವರೆಗೂ ನಾನು ಕೇಳಿಲ್ಲ ಅಂತ ಈ ಕೃತಿಯನ್ನು ರಚಿಸಿದವರು ಹೇಳ್ತಾ ಇದ್ದಾರೆ. ಯಾರ ನಾಮವನ್ನು ಜಪ ಮಾಡ್ತೀವೋ ಅವರ ಪಾಪರಾಶಿಗಳನ್ನು ಅವರು ಹರಣ ಮಾಡ್ಕೊಂಡು ಹೋಗ್ತಾರೆ ಅಂತ. ನಾವು ಕೃಷ್ಣನನ್ನ ಬರೀ ಬೆಣ್ಣೆ ಕದೀತಾರೆ ಅಂತ ಹೇಳ್ತೀವಿ, ಆದರೆ ಈ ಕೃತಿಗಾರರು ಏನು ಹೇಳ್ತಾ ಇದ್ದಾರೆ, ಭಗವಂತನ ನಾಮಸ್ಮರಣೆ ಮಾಡಿದಾಗ ನಮ್ಮ ಪಾಪರಾಶಿಗಳನ್ನು ಎಷ್ಟೋ ಜನ್ಮಗಳಿಂದ ಮಾಡಿದ ಪಾಪಗಳನ್ನು ಕೂಡ ಅವರು ಹರಣ ಮಾಡ್ಕೊಂಡು ಹೋಗ್ತಾರೆ. ಇಂತಹ ಒಂದು ಸ್ಪೆಷಲ್ ಪರ್ಸನನ್ನು ನಾನು ಇದುವರೆಗೂ ನೋಡೂ ಇಲ್ಲ, ಇದುವರೆಗೂ ನಾನು ಕೇಳೂ ಇಲ್ಲ ಅಂತ ಅವರು ತಮ್ಮ ಆಶ್ಚರ್ಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ಭಗವಂತನ ನಾಮವನ್ನು
ಒಂದು ಹಾಸ್ಯದಿಂದ. ಈಗ ನಾನ್ ಡಿವೋಟೀಸ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರೆ ಅವ್ರಿಗೆ ಹರಿನಾಮದ ಅರಿವಿಲ್ಲದ ಕಾರಣ ಅವರು ಹಾಸ್ಯ ಮಾಡ್ತಾರೆ. ಏನೋ ರಾಮ ಅಂತೆ, ಕೃಷ್ಣ ಅಂತೆ, ಕೃಷ್ಣ ಟೆಂಪಲ್ ಅವರು ಬಂದಿದ್ದಾರೆ, ರಾಮ ಟೆಂಪಲ್ ಅವರು ಬಂದಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಏನು ಪ್ರನೌನ್ಸ್ ಮಾಡ್ಬೇಕಂತ ಕೂಡ ಗೊತ್ತಿಲ್ಲ. ಆದ್ರೆ ಆ ಹಾಸ್ಯದಿಂದ ಹೇಳುವವರಿಗೂ ಕೂಡ ಭಗವಂತನ ಕರುಣೆ ಸಿಗುತ್ತೆ. ಹರಿನಾಮದ ಮಹತ್ವ ಏನಂದ್ರೆ, ಅದನ್ನ ಹಾಸ್ಯದಿಂದ ಹೇಳಿದ್ರು, ಅರ್ಥ ತಿಳಿಯದೆ ಹೇಳಿದ್ರು, ಮತ್ತೆ ಯಾರೋ ಒತ್ತಾಯದ ಮೇರೆಗೆ, ನನಗೆ ಜಪ ಮಾಡಕ್ಕೆ ಇಷ್ಟನೇ ಇಲ್ಲ ಆದ್ರೆ ಯಾರೋ ಒತ್ತಾಯ ಮಾಡ್ತಾ ಇದ್ದಾರೆ ನೀನು ಜಪ ಮಾಡು ಅಂತ, ಅವರಿಗೋಸ್ಕರ ನನ್ನ ಬೈತಾರಲ್ಲ ಅವರು ಅಂತ ನಾನು ಜಪ ಮಾಡಿದ್ರು ಸಹ, ನಾನು ಎಲ್ಲರ ತರ ನಾನು ಜಪ ಮಾಡ್ತೀನಿ ಅಂತ ನಟನೆ ಮಾಡೋಕ್ಕೋಸ್ಕರ ಆದ್ರೂ ಜಪ ಮಾಡಿದ್ರು, ಜಪ ಮಾಡ್ತಾ ನಾವು ಕೇಳ್ದೆ ಇರ್ತೀವಿ ವಿತೌಟ್ ಅಟೆನ್ಷನ್, ಅಂದ್ರೆ ಗಮನ ರಹಿತವಾಗಿ ನಾವು ಜಪ ಮಾಡ್ತಾ ಇದ್ವಿ. ಯಾವುದೇ ರೀತಿಯಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ತಗೊಂಡಾಗ ಆ ಹರಿನಾಮ ನಮ್ಗೆ ಎಷ್ಟೊಂದು ರಕ್ಷಣೆ ಕೊಡುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದ್ವಿ. ಈ 4th ಲೈನ್ ಅಲ್ಲಿ ಅವ್ರೇನ್ ಹೇಳ್ತಾರೆ, ಹರಿನಾಮದ ಮಹತ್ವ ತಿಳಿಯದೆ ಸಹ ನಮ್ಮನ್ನ ಆ ಹರಿನಾಮವು ಜನ್ಮ ಮೃತ್ಯು ಜರ ವ್ಯಾಧಿ ಎಂಬ ಚಕ್ರದಿಂದ ಮುಕ್ತಿಗೊಳಿಸುತ್ತೆ. ಅದಕ್ಕೆ ಶ್ರೀಮದ್ ಭಾಗವತಮಲ್ಲಿ ಹೇಳ್ತಾರೆ, ಅಜ್ಞಾನ ಆದವಾನ ಜ್ಞಾನ ಉತ್ತಮ ಶ್ಲೋಕ ನಾಮಯ ಸಂಕೀರ್ತದ ಅಹಂ ಪುಂಸೋ ತವಿರೇತು ಅನಲ. ಅಂದ್ರೆ ಅಗ್ನಿಯು ಹೇಗೆ ಈ ಒಣಗಿದ ಕಟ್ಟಿಗೆಗಳನ್ನು ತಕ್ಷಣ ಸುಟ್ಟು ಬೂದಿ ಮಾಡುತ್ತೋ, ನಾವುಗಳು ಕೂಡ ತಿಳಿದೋ ಭಗವಂತನ ನಾಮ ಜಪ ಮಾಡಕ್ಕೆ ಪ್ರಾರಂಭಿಸಿದ್ರೆ ಸಾಕು, ನಮ್ಮೆಲ್ಲ ಪಾಪಗಳನ್ನು ಆ ನಾಮವು ಸುಟ್ಟು ಭಸ್ಮ ಮಾಡುವುದು. ಅದು ಅಲ್ಲದೆ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಅಂತ ಇಲ್ಲಿ ಹೇಳ್ತಾರೆ. ಎಷ್ಟೋ ಜನ್ಮ ಚೌರಾಗ್ರಗಣ್ಯಂ ಪುರುಷ ನಮಾಮಿ, ಅಂತಹ ಪುರುಷರಿಗೆ ನಾನು ನಮನಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಪಂಚದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಕೂಡ ಇರುವ ಒಂದೇ ಧರ್ಮವೇನೆಂದ್ರೆ ಭಗವಂತನ ನಾಮ ಜಪಿಸುವುದು ಮಾತ್ರನೇ. ನಾವು ಅದರ ಬಗ್ಗೆ ತಿಳಿಯದೆ ನಾವು ಏನೇನೋ ಗೋಲ್ ಇಟ್ಕೊಂಡಿರ್ತೀವಿ. ಆದ್ರೆ ಶಾಸ್ತ್ರಗಳೆಲ್ಲ ಏನ್ ಹೇಳುತ್ತೆ, ನಾವು ಭಗವಂತನ ಭಕ್ತಿ ಸೇವೆಗೋಸ್ಕರನೇ ಮಾನವ ಜನ್ಮವನ್ನು ಪಡೆದಿರೋದು ಅಂತ ಸಾರ್ತಾ ಇದೆ. ಭಕ್ತಿ ಸೇವೆ ಪ್ರಾರಂಭ ಆಗುವುದೇ ನಾಮ ಜಪದಿಂದಲೇ. ಮೊದಲು ನಾವು ಭಕ್ತಿ ವಿಕ್ಷಾಗೆ ನಾವು ಜಾಯ್ನ್ ಆದಾಗ ಎಲ್ರು ಏನ್ ಹೇಳ್ತಾರೆ, ನಮ್ಗೆ ಸೇವೆ ಏನು ಕೊಡಲ್ಲ. ಅವ್ರೇನ್ ಮಾಡ್ತಾರೆ, ಹರೇ ಕೃಷ್ಣ ಮಹಾಮಂತ್ರ 1 ಸಲ ಜಪ ಮಾಡಿ, 1 ಮಾಲೆ ಜಪ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಪ್ರಸಾದ ಕೊಡ್ತಾರೆ. ಫಸ್ಟ್ ನಮ್ಮ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದ್ರೆ ನಾಮ ಜಪ ಮಾಡೋದು, ಅಲ್ಲಿಂದಾನೇ ನಮ್ಗೆ ಭಕ್ತಿ ಪ್ರಾರಂಭ ಆಗುತ್ತೆ. ಅಂದ್ರೆ ಜಪ ಮಾಡುವುದು ಯಾವುದೇ ಸೇವೆ ಇರ್ಲಿ, ಅದು ಪೂರ್ಣ ಆಗ್ಬೇಕಂದ್ರೆ ಜಪದಿಂದಲೇ ಮಾತ್ರ. ಯಮರಾಜನೇ ಇದನ್ನ ಹೇಳ್ತಾರೆ 6th ಕ್ಯಾಂಟೋನಲ್ಲಿ ಭಾಗವತದಲ್ಲಿ ಅವ್ರು ಹೇಳ್ತಾರೆ, ಅಂದ್ರೆ ನಾವು ಸೇವೆ ಮಾಡ್ಬೇಕಂದ್ರೆ ಭಗವಂತನ ಸೇವೆ, ಭಗವಂತನ ಹತ್ರ ನಾವು ನಾಮದ ಮುಖಾಂತರ ಅನುಮತಿ ಕೇಳ್ಬೇಕಂತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ಅದ್ರ ಅರ್ಥ ಕೂಡ ನಮ್ಗೆ ತಿಳಿಯದೆ ಹೇಳ್ತಾ ಇರ್ತೀವಿ. ಅದ್ರ ಅರ್ಥ ಏನಂದ್ರೆ, ಹರೇ ಅಂದ್ರೆ ಹೋ ಶ್ರೀಮತಿ ರಾಧಾರಾಣಿ, ನಮಗೆ ಶ್ರೀಕೃಷ್ಣನ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿ. ಯಾಕೆಂದ್ರೆ ನಾವು ಎಲ್ಲರ ಸೇವೆಯಲ್ಲಿ ಇರ್ತೀವಿ, ನಮ್ಮ ಸೇವೆನ ನಾವು ಮಾಡ್ಕೊಳ್ತೀವಿ, ಆದ್ರೆ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗೋದು ಅಷ್ಟು ಸುಲಭ ಅಲ್ಲ. ಅದು ಶ್ರೀಮತಿ ರಾಧಾರಾಣಿ ಅನುಮತಿ ಕೊಟ್ರೇನೆ. ಅದರಿಂದಾನೇ ನಮ್ಮ ಭಕ್ತಿ ಸೇವೆ ಪ್ರಾರಂಭ ಆಗ್ಬೇಕಂದ್ರೆ ಹರಿನಾಮ ಜಪ ಮಾಡ್ಬೇಕು, ಶ್ರೀಮತಿ ರಾಧಾರಾಣಿ ಹತ್ರ ನಾವು ಬೇಡ್ಕೊಬೇಕು. ಹರಿನಾಮ ಜಪದ ಅರ್ಥ ಏನಂದ್ರೆ ಭಗವಂತನ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿ ಅಂತ ಶ್ರೀಮತಿ ರಾಧಾರಾಣಿ ಹತ್ರ ಬೇಡ್ಕೊಳ್ಳೋದು. ಇದು ಮರೀಲೇಬಾರ್ದು ನಾವು. ಇದೇ ಹರಿನಾಮದ ಅರ್ಥ. ಆದ್ರೆ ನಾವು ಹರಿನಾಮವನ್ನ ಯಾವ್ದಕ್ಕೆ ಉಪಯೋಗ ಮಾಡ್ಕೊಳ್ತೀವಿ, ನಮ್ಮ ಬೇಡಿಕೆಗೋಸ್ಕರ. ಅದನ್ನ ನಮ್ಮ ಬೇಡಿಕೆಗಳು ಈಡೇರ್ಬೇಕು ಅಂತ, ನನಗೆ ಇದು ಬೇಕು, ಹರೇ ಕೃಷ್ಣ ಮಹಾಮಂತ್ರ 1 ರೌಂಡ್ ಎಕ್ಸ್ಟ್ರಾ ಮಾಡ್ತೀನಿ, ಅವ್ರ ಭಕ್ತಿಗೆ ಬರ್ಬೇಕು, ಅದಕ್ಕೆ ನಾನು ಹರೇ ಕೃಷ್ಣ ಮಹಾಮಂತ್ರ ಮಾಡ್ಕೊಳ್ತೀನಿ. ಬೇರೆಯವ್ರನ್ನ ಎಂಗೇಜ್ ಮಾಡ್ಬೋದು ಭಕ್ತಿ ಸೇವೆಯಲ್ಲಿ. ಆದ್ರೆ
ಈ ತರ ಎಲ್ಲ ನಾವು ಯಾವ್ದ್ಯಾವ್ದೋ ಬೇಡಿಕೆಗಳಿಗೋಸ್ಕರ ಹರೇ ಕೃಷ್ಣ ಮಹಾಮಂತ್ರ ಮಾಡ್ತೀವಿ ಹೊರತು ನಿಜವಾದ ಅರ್ಥ ಏನಂದ್ರೆ ನನ್ನನ್ನ ಫಸ್ಟ್ ತೊಡಗಿಸಿ ಅಂತ ಕೇಳೋದು. ಅದಕ್ಕೆ ನಾವು ಅದೇ ತರ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಬೇಕು. ನಮ್ಮ ಕಾಂಟ್ಯಾಕ್ಟ್ ನಲ್ಲಿ ಯಾರು ಬರ್ತಾರೆ ಅವರನ್ನು ಹರಿನಾಮ ಹೇಗಾದ್ರೂ ಅವ್ರನ್ನ ಜಪ ಮಾಡಕ್ ಹೇಳ್ಬೇಕು. ಅದೇ ನಿಜವಾದ ಅರ್ಥ. ನಾವೇನ್ ಮಾಡ್ತೀವಿ, ಇದು ಫಲಿಸ್ಬೇಕು, ಅದು ಫಲಿಸ್ಬೇಕು, ಆ ಫಲ ಬೇಕು, ಈ ಫಲ ಬೇಕು ಅಂತ ಹರೇ ಕೃಷ್ಣ ಮಹಾಮಂತ್ರವನ್ನ ಮಿಸ್ಯೂಸ್ ಮಾಡ್ತಾ ಇದ್ದೀವಿ. ನಿಜವಾದ ಅರ್ಥ ಭಗವಂತನ ಸೇವೆಯನ್ನ ಬೇಡೋದು. ರಾಧಾರಾಣಿ, ನೀವು ನೋಡಿ, ಶ್ರೀಕೃಷ್ಣ ಸೇವೆಯಲ್ಲಿ ನಾವು ಫಸ್ಟ್ ಇದ್ವಿ, ಆದ್ರೆ ನಾವು ಹೇಗೋ ಫಾಲ್ ಡೌನ್ ಆಗಿದ್ದೀವಿ. ಈಗ ಸಂಸಾರ ಸಾಗರದಲ್ಲಿ ಬಿದ್ದೋಗಿದ್ದೀವಿ. ದಯವಿಟ್ಟು ಈಗ ನಮ್ಮನ್ನ ಕ್ಷಮಿಸಿ ಮತ್ತೆ ನಮಗೆ ಭಗವಂತನ ಸೇವೆಯಲ್ಲಿ ನೀವು ಅವಕಾಶ ಕೊಡಿಸ್ಬೇಕು, ಅನುಮತಿ ನೀಡಿ ಅಂತ ಹರೇ ಕೃಷ್ಣ ಮಹಾಮಂತ್ರವನ್ನ ಕಾಡಿ ಬೇಡಿ ಜಪ ಮಾಡ್ಬೇಕು. 16 ಮಾಲೆ ಜಪ ಮಾಡ್ಬೇಕು. ನಾವೇನ್ ಹೇಳ್ತೀವಿ, ಹರಿನಾಮ ಬಿಟ್ಟು ನಾನು ಅಷ್ಟು ಶ್ಲೋಕ ಮೆಮರೈಸ್ ಮಾಡ್ತೀನಿ, ಆ ಶ್ಲೋಕ ಓದ್ತೀನಿ, ಆ ಪುಸ್ತಕ ಮುಗಿಸಿದೀನಿ, ಈ ಕೀರ್ತನೆ ಹಾಡ್ತೀನಿ, ಆ ಭಾಗವತ ಓದಿದ್ದೀನಿ, ಆ ಪೂಜೆ ಪುನಸ್ಕಾರ, ಆ ದೇವಸ್ಥಾನಕ್ಕೆ ಹೋಗ್ತೀನಿ, ತೀರ್ಥ ಸ್ಥಳಕ್ಕೆ ಹೋಗ್ತೀನಿ, ನಾನು ಇಷ್ಟೆಲ್ಲ ಮಾಡ್ತೀನಿ ಅಂತ ಹೇಳ್ತೀವಿ ವಿತೌಟ್ ಹರಿನಾಮ ಜಪ. ಅಂದ್ರೆ ಅದು ಜಪ ಮಾಡದೆ ನಾವು ಇವೆಲ್ಲ ಮಾಡಿದ್ರು ಜಪ ಪೂರ್ಣ ಫಲ ಕೊಡೋದು. ಅದಕ್ಕೆ ನಾವೇನ್ ಮಾಡ್ಬೇಕು, ಫಸ್ಟ್ ಚಾಂಟಿಂಗ್ ನಮ್ದು ಪ್ರತಿದಿನ 16 ಮಾಲೆ ಜಪ ಮಾಡ್ಬೇಕು, ನಮ್ಮ ಶ್ರೀಲ ಪ್ರಭುಪಾದರ ಉಪದೇಶದಂತೆ. ಯಾರು 16 ಮಾಲೆ ಹರಿನಾಮ ಜಪಿಸುವರೋ ಅವರ ಜಾತಕ ಯಮನ ಹತ್ರ ಹೋಗಲ್ಲ ಅಂತೆ. ಅವರ ಜಾತಕ ಹಾಗೆ, ಅವರ ಲಿಸ್ಟ್ ಏನಾಗುತ್ತೆ ಹಾಗೆ ಶ್ರೀಕೃಷ್ಣನ ಟೇಬಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತೆ. ಎಷ್ಟು ಆಸ್ಪಿಷಿಯಸ್ ನೋಡಿದ್ರ. ನಾವು ಯಮಪಟ್ಟಣಕ್ಕೆ ಯಮದರ್ಶನನೇ ಆಗಲ್ಲ ಅಂತೆ. ಹರೇ ಕೃಷ್ಣ ಮಹಾಮಂತ್ರ 16 ಮಾಲೆ ಜಪ ಮಾಡಿದ್ರೆ ಯಮಪಟ್ಟಣಕ್ಕೆ ಹೋಗಲ್ಲ, ಯಮದರ್ಶನ ಆಗಲ್ಲ. ಶ್ರೀಕೃಷ್ಣನ ಸೇವೆಯಲ್ಲಿ ಶ್ರೀಕೃಷ್ಣನ ಪಾದವನ್ನ ಸೇರಲು ಹರಿನಾಮ ನಾವು ಜಪ ಮಾಡ್ಬೇಕು. ಅದಕ್ಕೆ ತೊಂಡರಡಿ ಪೊಡಿ ಆಳ್ವಾರ್ ಅಂತ ಒಂದು ಆಳ್ವಾರ್ ಇದ್ದಾರೆ. ಅವರು ಉತ್ತಮ ಭಕ್ತರಾದವರು ಯಮರಾಜನಿಗೆ ಸವಾಲಾಗ್ತಾರಂತೆ. ಯಮರಾಜನೇ, ನಾನು ಹರಿನಾಮ ಜಪ ಮಾಡ್ತಾ ಇದ್ದೀನಿ, ನಾನು ಹರಿನಾಮ ಜಪಿಸುವ ಕಾರಣ ನೀವು ನನ್ನ ಮುಂದೆ ಬಂದ್ರೂ ಸಹ ನಾನು ನಿಮ್ಮ ಶಿರಸ್ಸಿನ ಮೇಲೇನೆ ನನ್ನ ಪಾದಗಳನ್ನ ಇಡುತ್ತೀನಿ ಅಂತ ಧೈರ್ಯದಿಂದ ಘೋಷಣೆ ಮಾಡ್ತಾರಂತೆ. ಯಾಕೆ ಅಷ್ಟು ಧೈರ್ಯ ಬಂತು? ಇದು ಅವರು ನಾಮ ಜಪ ಮಾಡುವ ಶಕ್ತಿ, ಆ ಬಲದಿಂದ. ಯಾರ ಹೆದರಿಕೆನೂ ಇರೋದಿಲ್ಲ ನೋಡಿ. ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರು ಯಮರಾಜನನ್ನೇ ಸವಾಲಾಗ್ತಾ ಇದ್ದಾರೆ ತೊಂಡರಡಿ ಪೊಡಿ ಆಳ್ವಾರ್. ಹಾಗೇನೆ ರಾಮಾಯಣದಲ್ಲಿ ಕೂಡ ನೋಡ್ಬೋದು, ವಾಲಿ ಸುಗ್ರೀವ ಇಬ್ರು ಅಣ್ಣ ತಮ್ಮ. ವಾಲಿ ಅಣ್ಣ, ಸುಗ್ರೀವ ತಮ್ಮ. ಅವ್ರಿಗೇನೋ ಯುದ್ಧ. ವಾಲಿ ಸುಗ್ರೀವನನ್ನ ಕಂಡ್ರೆ ಕೊಲ್ಬೇಕು ಅಂತ ಅವರು ಹುಡುಕಾಡ್ತಾ ಇರ್ತಾರೆ. ಅವಾಗ ವಾಲಿಗೆ ಭಯ ಪಟ್ಕೊಂಡು ಸುಗ್ರೀವ ಏನ್ ಮಾಡ್ತಾರೆ, ಅಡವಿಯಲ್ಲಿ ಹೋಗಿ ಅಡಗಿ ಕುಳಿತ್ಕೊಂಡಿರ್ತಾರೆ. ಅಯ್ಯೋ, ಅಣ್ಣನ ಅಂದ್ರೆ ನಾನು ಯಾವಾಗ್ಲಾದ್ರೂ ನನ್ನ ಕೊಲ್ಬೋದು ವಾಲಿ ಅಂತ ಹೇಳ್ಬಿಟ್ಟು ಭಯ ಬಿದ್ಕೊಂಡು ಯಾರು ಬಂದ್ರು ವಾಲಿ ತರಾನೇ ಕಾಣುತ್ತೆ ಅವ್ರಿಗೆ, ಅಷ್ಟೊಂದು ಭಯ. ಕೊಂದ್ಬಿಡ್ತಾರೆ ನನ್ನ ಅಣ್ಣ ಅಂತ. ಏನೋ ತಪ್ಪು ಮಾಡಿದ ಕಾರಣ ವಾಲಿ ಹುಡ್ಕಾಡ್ತಾ ಇರ್ತಾರೆ. ಯಾರು ಬಂದ್ರು ವಾಲಿ ಅಂತ ಅನ್ಕೊಳ್ತಾರೆ, ಯಾರನ್ನೂ ನೋಡಲ್ಲ ಅವರು, ಅಡವಿಯಲ್ಲೇ ಇರ್ತಾರೆ. ಅವಾಗ ಸುಗ್ರೀವನಿಗೆ ಗುರುವಾಗಿ ಹನುಮಂತನು ಬರ್ತಾರೆ. ಹನುಮಂತ ಬಂದಾಗ್ಲೂ ಅವ್ರು ಹೆದ್ರು ಬಿಟ್ರು, ವಾಲಿನೇ ಅಂತ ಅನ್ಕೊಂಡ್ರು. ಆಮೇಲೆ ಹನುಮಂತ ಎಷ್ಟೋ ಸಮಾಧಾನ ಮಾಡಿ, ನಾನಿರ್ತೀನಿ ಇನ್ ಮುಂದೆ, ನಾನ್ ನಿಮ್ಗೆ ಭಯವನ್ನು ಹೋಗಿಸ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟೋ ಸಮಾಧಾನ ಹೇಳಿ ಹನುಮಂತ ಸುಗ್ರೀವನ್ ಜೊತೆ ಇರ್ತಾರೆ. ಆಮೇಲೆ ಹನುಮಂತ ಶ್ರೀರಾಮನನ್ನ ಪರಿಚಯ ಮಾಡ್ಕೊಡ್ತಾರೆ. ಇನ್ ಹೀಗೆ ಭಯ ಪಡ್ತಾ ಇದ್ರೆ ಆಗುದು ಅಂತ ಶ್ರೀರಾಮನನ್ನ ಪರಿಚಯಿಸ್ತಾರೆ. ಶ್ರೀರಾಮನ ಆಶ್ರಯ ಯಾವಾಗ ಸುಗ್ರೀವ ಪಡ್ಕೊಳ್ತಾರೋ ಅದು ಒಂದು ದೊಡ್ಡ ಫಾಸ್ಟ್ ಟೈಮು. ಅಲ್ಲಿ ಬಂದು ಯಾವಾಗ ಪೂರ್ಣವಾಗಿ ಭಗವಂತನ ಆಶ್ರಯ ತಗೊಳ್ತಾರೋ ಸುಗ್ರೀವ, ವಾಲಿ ಹತ್ರನೇ, ವಾಲಿ ಎಲ್ಲಿದಾರೋ ಅವರ ಅರಮನೆಗೆ ಹೋಗಿ, ಅಲ್ಲಿಗೆ ಹೋಗಿ ಅವರು, ಏ ವಾಲಿ, ನಿನ್ಗೆ ಧೈರ್ಯ ಇದ್ರೆ ನನ್ ಜೊತೆ ಯುದ್ಧಕ್ಕೆ ಇವಾಗ್ಲೇ ಬಾ ಅಂತ ಕರೀತಾರೆ ಸುಗ್ರೀವ. ವಾಲಿಗೆ ಆಶ್ಚರ್ಯ, ಸುಗ್ರೀವ ಎಲ್ಲಿನೂ ಕಾಣ್ತಾ ಇಲ್ಲ, ಎಲ್ಲಿ ಹುಡ್ಕಾಡಿದ್ರು ಬಲೆ ಬೀಸಿದ್ರು ಸಿಗ್ತಾ ಇರ್ಲಿಲ್ಲ. ಈಗ ಎಷ್ಟು ಧೈರ್ಯ ಬಂತು ಸುಗ್ರೀವನಿಗೆ, ನನ್ನ
ನಾನಿರೋ ಕಡೆಗೆ ಬಂದು ನನ್ನನ್ನೇ ಯುದ್ಧಕ್ಕೆ ಕರೀತಾರಲ್ಲ, ಈ ಧೈರ್ಯ ಹೇಗ್ ಬಂತು? ಆಶ್ಚರ್ಯ ಸುಗ್ರೀವನಿಗೆ. ನನ್ನ ಹೆಸರು ಕೇಳಿದ್ರೂ ನಡುತ್ತಿದ್ದೆ, ಈಗ ನೀನ್ ನನ್ನ ಯುದ್ಧ ಮಾಡಲು ಕರೀತೀಯಲ್ಲ, ನಿನ್ಗೆಷ್ಟು ಧೈರ್ಯ ಬಂತು, ಹೇಗೆ ಅಂತ ವಾಲಿನ ಕೇಳ್ತಾರೆ. ವಾಲಿ ಬಂದ್ಬಿಟ್ಟು ಸುಗ್ರೀವನ ಕೇಳಿದಾಗ ಸುಗ್ರೀವ ಹೇಳ್ತಾರೆ, ನಾನಿವಾಗ ರಾಮನ ಆಶ್ರಯದಲ್ಲಿದ್ದೀನಿ, ರಾಮನಿಂದಲೇ ನನಗೆ ನಿನ್ನನ್ನು ಎದುರಿಸುವ ಶಕ್ತಿ, ಧೈರ್ಯ, ಬಲ ಬಂದಿದೆ ನನಗೆ. ಈಗ ನಾನು ಹೆದರೋದೇ ಇಲ್ಲ, ನೀನ್ ಬಾ, ನಿನ್ ಧೈರ್ಯ ಇದ್ರೆ ನೀನ್ ಬಾ, ಇವಾಗ್ಲೇ ಯುದ್ಧ ಮಾಡೋಣ ಅಂತ ಹೇಳ್ತಾರೆ. ಸೊ ನಮ್ಗೆ ಇದರಲ್ಲಿ ಗುಣಪಾಠ ಏನು? ಆಮೇಲೆ ವಾಲಿಯನ್ನ ಶ್ರೀರಾಮ ಕೊಂದು ಸುಗ್ರೀವನಿಗೆ ಸಹಾಯ ಮಾಡಿದ್ರು, ಅದೆಲ್ಲ ನಮ್ಗೆ ಗೊತ್ತು. ಅಂದ್ರೆ ಇದರಲ್ಲಿ ಗುಣಪಾಠ ಏನಂದ್ರೆ, ನಾವು ಕೂಡ ಅನೇಕ ಕಲ್ಮಶಗಳನ್ನು, ಶತ್ರುಗಳನ್ನ ಇಟ್ಕೊಂಡು ಅವ್ರ ಹತ್ರ ಪ್ರತಿದಿನ ಹೋರಾಡ್ತಾ ಇರ್ತೀವಿ. ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ನಮ್ಮ ಮನಸ್ಸಿನಲ್ಲೇ ಇರೋ ಶತ್ರುಗಳಿವು. ಆಮೇಲೆ ಅದಿಲ್ದೆ ಅದು ಸಾಲದು ಅಂತ ಅತಿ ಭೌತಿಕ, ಅತಿ ಆತ್ಮಿಕ, ಅತಿ ದೈವಿಕ ಅದರಿಂದಾನೂ ಬಳಲ್ತಾ ಇರ್ತೀವಿ. ಅದು ಮಾತ್ರನೇ ಅಂದ್ರೆ ಜನ್ಮ, ಮೃತ್ಯು, ಜರ, ವ್ಯಾಧಿ ಇವುಗಳೆಲ್ಲ ವೈರಿಗಳು. ಪ್ರತಿನಿತ್ಯ ನಾವು ಇದರಿಂದ ತುಂಬಾ ಹೋರಾಡ್ತಾ ಇರ್ತೀವಿ. ಇವರನ್ನೆಲ್ಲ ಎದುರಿಸಿ ಇವರನ್ನೆಲ್ಲ ಓಡಿಸ್ಬೇಕು. ಈ ಶತ್ರುಗಳಿಂದ ನಾವು ಪಾರಾಗ್ಬೇಕಂದ್ರೆ, ಪಾರಾಗಿ ಭಗವಂತನ ಧಾಮ ತೆರಳ್ಬೇಕು, ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ಬೇಕಂದ್ರೆ ನಾವು ಹರಿನಾಮವನ್ನ ಪ್ರತಿದಿನ 16 ಮಾಲೆ ಮೊದಲು ಜಪಿಸ್ಬೇಕು. ಅಂತ ಅದಕ್ಕೆ ಅಂದ್ರೆ ಈ ಕೀರ್ತನೆ ಪೂರ್ತಿ ನಾಮದ ಬಗ್ಗೆನೇ ಇದೆ, ಹರಿನಾಮದ ಮಹತ್ವದ ಬಗ್ಗೆನೇ ಇದೆ. ಯಮ ಕೂಡ ಹೇಳ್ತಾರೆ, ಭಗವಂತನ ಆಶ್ರಯ ಪಡೆದ್ರೆ ನನ್ನ ದರ್ಶನ ನಿಮ್ಗೆ ಸಿಗೋದು, ಭಗವಂತನ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ ಅಂತ ಯಮನ್ ಹೇಳ್ತಾರೆ. ಯಮಧರ್ಮರಾಜ ಅವರ ಅಸಿಸ್ಟೆಂಟ್ಸ್ ಕೂಡ ಹೇಳ್ತಾರೆ, ಯಾರು ಹರಿನಾಮ ಹೇಳ್ತಾರೆ ಅವರ ಮುಂದೇನು ನೀವು ಹೋಗ್ಬಾರ್ದು ಅಂತ ಹೇಳಿರ್ತಾರೆ. ಹಾಗೆ ನೋಡಿ, ಯಮಧರ್ಮರಾಜ ಅವರ ಕರ್ತವ್ಯದಲ್ಲಿ ಕರೆಕ್ಟ್ ಆಗಿರ್ತಾರೆ, ಅವರು ಕೂಡ ನಮ್ಗೆ ಕರುಣೆ ತೋರ್ಸಕ್ಕಾಗಲ್ಲ. ಯಮಸ್ಯ ಕರುಣಾ ನಾಸ್ತಿ. ನಮ್ಗೆ ಟೈಮ್ ಬಂತಂದ್ರೆ ನಾವು ಯಾವ ಎಕ್ಸ್ಕ್ಯೂಸೇ ಹೇಳಂಗಿಲ್ಲ. ನಾವು ಪ್ರತಿಯೊಂದಕ್ಕೂ ಯಾವ್ದಾದ್ರೂ ಒಂದು ನೆಪ ಹೇಳ್ತಾ ಇರ್ತೀವಿ, ಅದು ನಿಜವಾದ ನೆಪ ಇರ್ಬೋದು, ಆದ್ರೆ ಯಮನಿಗೆ ಬಂದು ನಾವು ಯಾವ ನೆಪನೂ ಹೇಳಕ್ಕಾಗಲ್ಲ. ನನ್ನ ತುಂಬಾ ಆತ್ಮೀಯ ಗೆಳೆಯ, ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಅಂತಾನು ಹೇಳಕ್ಕಾಗಲ್ಲ. ಯಮರಾಜ ಬಂದ್ರೆ ಹೋಗ್ತಾ ಇರ್ಬೇಕು. ಯಮಸ್ಯ ಕರುಣಾ ನಾಸ್ತಿ. ಅವರ ಕರ್ತವ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಕರ್ತವ್ಯ ಏನು? ಕರ್ತವ್ಯಂ ಹರಿಕೀರ್ತನ. ಆಗ ಅವ್ರೇನ್ ಮಾಡ್ತಾರೆ, ಅವರ ಕರ್ತವ್ಯ ನಿರ್ವಹಣೆ ಮಾಡುವಾಗ ಅವರಿಂದ ಅವರ ಕರ್ತವ್ಯವನ್ನು ಮೀರಕ್ಕೆ ಆಗಲ್ಲ. ಉದಾಹರಣೆಗೆ ನೋಡಿ, ಒಂದ್ಸಲ ಒಬ್ಬ ವ್ಯಕ್ತಿ ಯಮರಾಜನ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಸಾವಿನ ಬಗ್ಗೆ ಭಯ ಬಂದು ಅವ್ರೇನ್ ಮಾಡ್ತಾರೆ, ಸರಿ ನಾವು ದೇವರನ್ನ ಪೂಜಿಸಕ್ಕೆ ಬದಲು ಯಮನನ್ನೇ ಪೂಜೆ ಮಾಡೋಣ, ಯಮನನ್ನೇ ಆರಾಧ್ಯ ದೈವವಾಗಿ ಅವರು ಪೂಜೆ ಮಾಡ್ತಾ ಇರ್ತಾರೆ. ಆ ವ್ಯಕ್ತಿ ಪ್ರತಿದಿನ ಯಮನ ನಾಮ ಜಪಿಸುವುದು, ಯಮನಿಗೆ ಪೂಜೆ ಪುನಸ್ಕಾರ, ಯಜ್ಞ ಹೋಮ ಮಾಡೋದು, ಯಮನಿಗೆ ಆಹಾರ ನೈವೇದ್ಯ ಮಾಡೋದು. ನೋಡಿ ಏನು ಹುಚ್ಚುತನ ಇದೆಲ್ಲ. ಮೂರ್ಖರು ಏನ್ ಮಾಡ್ತಾರೆ, ಬಹುಬೇಗ ಬೇಡವಾದನ್ನ ತಗೊಳ್ತಾರೆ, ಬೇಕಾದನ್ನ ಬಿಟ್ಬಿಡ್ತಾರೆ. ಯಾಕೆಂದ್ರೆ ಅವ್ರು ಮೂರ್ಖರಲ್ವಾ. ಶಾಸ್ತ್ರದಲ್ಲಿ ಧರ್ಮದ ಬಗ್ಗೆ ಏನೆಲ್ಲ ಆಚರಣೆ ಮಾಡ್ಬೇಕು, ಯಾವ್ದೆಲ್ಲ ನಾವು ಫಾಲೋ ಮಾಡಬಾರ್ದು, ಯಾವ್ದೆಲ್ಲ ಅನೀತಿ ಧರ್ಮ ಅಂತ ಹೇಳಿದೆ. ನಮ್ಗೆ ಅವುಗಳಲ್ಲಿ ಯಾವುದು ತಿಳ್ಕೊಳ್ಳೋದೇ ಇಲ್ಲ. ಯಾವ ಉಪದೇಶ ಫಾಲೋ ಮಾಡ್ಬೇಕು, ಯಾವುದು ಪಾಲಿಸಬಾರ್ದು. ಆಗ ಈಗ ನೋಡಿ, ಹಿರಣ್ಯಕಶಿಪು ಕೂಡ ನಾರಾಯಣನೇ ದೇವೋತ್ತಮ ಪರಮ ಪುರುಷನ ಅಂತ ಅವರು ಸ್ವೀಕರಣ ಮಾಡೋದೇ ಇಲ್ಲ. ನಾನೇ ಭಗವಂತ, ನನ್ನನ್ನೇ ನೀವು ಆರಾಧಿಸ್ಬೇಕು ಅಂತ ಅವರು ತನಗೆ ಪೂಜೆ, ಯಾವ್ದು ಯಜ್ಞಗಳನ್ನ ಹೋಮಗಳನ್ನ ಕೂಡ ನನಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಹಿರಣ್ಯಕಶಿಪು ತನ್ನ ವಿಗ್ರಹನ ಸ್ಥಾಪನೆ ಮಾಡ್ಬಿಟ್ಟು ಅವರಕ್ಕೆ ಗುಡಿ ಕಟ್ಟಿ, ಹಿರಣ್ಯಕಶಿಪು ನಮಃ ಅಂತ ನೀವು ನನ್ನ ನಾಮವನ್ನೇ ಜಪಿಸ್ಬೇಕು ಅಂತ ಹೇಳ್ತಾರೆ. ನಾಮ ಜಪಿಸೋದು ಮಾತ್ರ ಅಲ್ಲ, ನನ್ನ ವಿಗ್ರಹಕ್ಕೆ ನೀವು ಆರಾಧನೆ ಮಾಡಬೇಕು, ನೈವೇದ್ಯ ಮಾಡಬೇಕು, ನನಗೆ ಹೋಮಗಳನ್ನ ಮಾಡಬೇಕು ಅಂತೆಲ್ಲ ಹೇಳಿ ಎಲ್ಲ ತನ್ನ ರಾಜ್ಯದಲ್ಲಿರುವ ಪ್ರಜೆಗಳನ್ನ ಒತ್ತಾಯಿಸ್ತಾರೆ. ಬ್ರಾಹ್ಮಣರು ಎಲ್ಲ ಕೂಡ ಭಯಪಟ್ಟು ಹೋಮ ಯಜ್ಞ ಅದೆಲ್ಲ ಅವರು ಸ್ಟಾಪ್ ಮಾಡ್ತಾರೆ. ಯಾಕೆಂದ್ರೆ ಬ್ರಾಹ್ಮಣರಿಗೆಲ್ಲ ಹೇಳಿರ್ತಾರೆ, ನೀವು ನಾರಾಯಣನ್ಗೆ ಹೋಮ ಮಾಡಿದ್ರೆ ಆ ಫಲವೆಲ್ಲ ನನಗೆ ಬರಬೇಕು ಅಂತ ಹೇಳ್ತಾರೆ. ಹಿರಣ್ಯಕಶಿಪಿಗೆ ಹೋಗ್ಬಿಡ್ತಲ್ಲ ಅಂತ ಅವರು ಫುಲ್ ಸ್ಟಾಪ್ ಮಾಡಿಬಿಡ್ತಾರೆ.
ಇದೆಲ್ಲ ಮೂರ್ಖತನದಿಂದ ಹೇಳ್ತಾರೆ. ಮೂರ್ಖತನದಿಂದ ನಾವ್ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ಹಿರಣ್ಯಕಶಿಪು ನಮ್ಗೆ ಆ ಲೆಸನ್ ಮೂಲಕ ತಿಳಿಸ್ತಾರೆ. ಅದೇ ತರ ಇವಾಗ ನೋಡಿ, ಇಲ್ಲಿ ವ್ಯಕ್ತಿ ಮೂರ್ಖರಾಗಿ ಯಮರಾಜನನ್ನ ಅವರು ದಿನವೂ ಪೂಜೆ ಸಲ್ಲಿಸ್ತಾ ಯಮರಾಜನನ್ನ ನಾಮ ಜಪ ಮಾಡ್ತಾ ಇರ್ತಾರೆ. ಮಾಡ್ತಾ ಇರುವಾಗ ಒಂದಿನ ಏನಾಯ್ತು, ನಿಜವಾಗ್ಲೇ ಯಮರಾಜ ಬಂದ್ರು. ಯಮರಾಜ ಬಂದಿದ ತಕ್ಷಣ ಯಮನಿಗೆ ಏನೆಲ್ಲ ಇಷ್ಟ ಆ ಪುಸ್ತಕ ಎಲ್ಲ ತಗೊಂಡು ಓದಿ ಅವ್ರಿಗೆ ಏನೆಲ್ಲ ಆಹಾರ ಇಷ್ಟ ಅಂತ ಹೇಳ್ಬಿಟ್ಟು ಅವ್ರಿಗೆ ದೊಡ್ಡ ಟೇಬಲ್ ಅರೇಂಜ್ ಮಾಡ್ಬಿಟ್ಟು ಅವ್ರಿಗೆ ಆಹಾರ ಪದಾರ್ಥಗಳ ಮುಂದೆ ಇಟ್ಟು ಅವ್ರಿಗೆ ವೆಲ್ಕಮ್ ಮಾಡಿ ಅವ್ರಿಗೆ ಒಂದು ಹಾಡ್ ಹಾಡಿ ಅವ್ರನ್ನ ತುಂಬಾ ಅವ್ರಿಗೆ ಯಮರಾಜಗೆ ನಾವು ಯಾವ ಲೋಕಕ್ಕೆ ಬಂದಿದೀವಿ ಅಂತ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಮರಾಜ ಬಂದಿದ್ದು ಬೆಳಗ್ಗೆ ಬಂದಿದ್ದಾರೆ ಅವ್ರ ಮನೆಗೆ. ಬಂದಿದ ತಕ್ಷಣ ಯಮರಾಜನನ್ನ ಕೂರಿಸಿ ಅವರು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾರೆ ಅಂದ್ರೆ ಯಮರಾಜ ನಿಜವಾಗ್ಲೂ ಆಶ್ಚರ್ಯ ಪಡ್ತಾರೆ. ನಾನು ಎಲ್ಲಿಗೆ ಬಂದಿದ್ದೀನಿ, ನನ್ನ ಎಲ್ಲರೂ ಬೈತಾ ಇದ್ದಾರೆ, ಯಮರಾಜ ಅಂತ ನನ್ನ ಹೆಸರನ್ನು ಕೂಡ ಯಾರು ಪ್ರನೌನ್ಸ್ ಕೂಡ ಮಾಡಲ್ಲ, ಸಾವು ಹತ್ರ ಬಂದ್ಬಿಡುತ್ತೆ ಅಂತ. ಆದ್ರೆ ನೀವ್ ಯಾರು ಈ ಲೋಕದಲ್ಲಿ ನನ್ನ ಆರೈಕೆ ಮಾಡ್ತಿರಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸಂತೋಷಪಟ್ಟು ಅವರು ಅರ್ಪಿಸಿದ ಎಲ್ಲ ಆಹಾರವನ್ನು ಸ್ವೀಕಾರ ಮಾಡಿ ಅವ್ರಿಗೆ ಆಯಾಸ ಕೂಡ ಆಗ್ಬಿಡುತ್ತೆ. ಯಮರಾಜ ಆ ಟೇಬಲ್ ಮೇಲೆ ಹಾಗೆ ಆ ಚಾರಲ್ಲಿ ನಿದ್ರೆ ಮಾಡ್ಬಿಡ್ತಾರೆ. ತಕ್ಷಣ ಈ ವ್ಯಕ್ತಿ ಯಮರಾಜನನ್ನ ಪೂಜೆ ಮಾಡ್ತಾ ಇರೋರು ಏನ್ ಮಾಡ್ತಾರೆ, ಯಮರಾಜನ ಹತ್ರ ಇರೋ ಆ ಲಿಸ್ಟ್ ತಗೊಳ್ತಾರೆ. ಯಾಕೆಂದ್ರೆ ಅವತ್ತಿನ ದಿನ ಯಾರೆಲ್ಲ ಹೋಗ್ಬೇಕು, ತಗೊಂಡೋಗ್ಬೇಕು ಜೀವರಾಶಿಯನ್ ಅಂತ ಅವರು ಒಂದು ಲಿಸ್ಟ್ ಇಟ್ಟಿದ್ದಾರೆ. ಅದರಲ್ಲಿ ನಾನು ಇವತ್ತು ಸಾಯ್ತೀನಿ ಅಂತ ಗೊತ್ತು ಆ ವ್ಯಕ್ತಿಗೆ, ಬಟ್ ಯಾವ ಟೈಮ್ ಸಾಯ್ತೀನಿ ಅಂತ ಗೊತ್ತಾಗ್ಬೇಕಾಗಿತ್ತು. ಯಾಕೆಂದ್ರೆ ಮಾರ್ನಿಂಗ, ಮಧ್ಯಾಹ್ನನ, ಸಂಜೆನ, ನೈಟಾ ಅಂತ ಗೊತ್ತಾಗ್ಬೇಕಾಗಿತ್ತು. ಯಮರಾಜ ನಿದ್ರೆ ಮಾಡುವಾಗ ಆ ಲಿಸ್ಟ್ ತೆಗೆದು ಅವರು ಓದುವಾಗ ಫಸ್ಟ್ ಹೆಸರೇ ಈ ವ್ಯಕ್ತಿಯದ್ದಾಗಿತ್ತು. ಅವಾಗ ಅವ್ರು ಅನ್ಕೊಳ್ತಾರೆ, ಅಯ್ಯೋ ನಾನು ಇವತ್ತು ಸಾಯ್ತೀನಿ ಕರೆಕ್ಟು, ಆದ್ರೆ ಅಟ್ಲೀಸ್ಟ್ ಇವತ್ತು ನೈಟ್ ಒಂದಿನ ಆದ್ರೂ ನಾನು ಬದುಕಿರ್ಬೇಕಲ್ಲ ಅಂತ. ಅದು ಎಲ್ರಿಗೂ ಅದೇ ತರ ಒಂದು ಆಸೆ ಇರುತ್ತೆ. 99 ವಯಸ್ಸಾದವರು ಕೂಡ ನಾನು 100 ಆದ್ಮೇಲೆ ಹೋಗ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಈ ವ್ಯಕ್ತಿ ಏನ್ ಮಾಡ್ತಾರೆ, ನಾನು ಒಂದಿನ ಆದ್ರೂ ಅಟ್ಲೀಸ್ಟ್ ಬದುಕಿರ್ಬೇಕಂತ ಹೇಳ್ಬಿಟ್ಟು ಆ ಲಿಸ್ಟ್ನ ಚೇಂಜ್ ಮಾಡ್ತಾರೆ. ಫಸ್ಟ್ ನೇಮ್ನ ರಬ್ ಮಾಡಿ ಲಾಸ್ಟ್ ಅಲ್ಲಿ ಅವ್ರ ಹೆಸರನ್ನ ಇವರೇ ಬರೆದ್ಬಿಟ್ಟು ಆ ಲಿಸ್ಟ್ ಇಟ್ಬಿಡ್ತಾರೆ. ಆಮೇಲೆ ಯಮರಾಜ ನಿದ್ರೆಯಿಂದ ಎದ್ದು ತುಂಬಾ ಸಂತೋಷ ಆಯ್ತು, ನೀನು ನನ್ನನ್ನು ಆರೈಕೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಯನ್ನ ಆಲಂಗಿಸ್ಬಿಟ್ಟು ಅವ್ರು ಹೇಳ್ತಾರೆ, ನೀನ್ ಇಷ್ಟೆಲ್ಲ ನನ್ಗೆ ಆರೈಕೆ ಮಾಡಿದ್ಯಾ, ನನ್ನ ವೆಲ್ಕಮ್ ಮಾಡಿದ್ಯಾ, ನನ್ನನ್ನ ಗ್ಲೋರಿಫಿಕೇಶನ್ ಮಾಡಿದ್ಯಾ, ಸೊ ನಿನ್ನ ವಿಷಯದಲ್ಲಿ ನಾನು ಸ್ವಲ್ಪ ಚೇಂಜ್ ಆಗಿರ್ಬೇಕು ಅಂತ ಅನ್ಕೊಳ್ತೀನಿ. ನಾನು ಯಾವಾಗ್ಲೂ ಯಾರೆಲ್ಲ ಸಾಯ್ತಾರೆ ಅನ್ನೋ ಲಿಸ್ಟ್ ತಗೊಂಡ್ ಬಂದ್ರೆ ಫಸ್ಟ್ ಇಂದಾನೇ ಓದ್ತೀನಿ. ನಿನ್ನ ವಿಷಯದಲ್ಲಿ ನಾನು ಸ್ವಲ್ಪ ಬದಲಾಯಿಸಿ ಲಾಸ್ಟಿಂದ ಓದ್ತೀನಿ ಅಂತ ಹೇಳ್ಬಿಟ್ಟು ಅವರ ಹೆಸರನ್ನೇ ಅವರು ಓದ್ಬಿಡ್ತಾರೆ. ಅಂದ್ರೆ ಅವರನ್ನ ತಗೊಂಡೋಗ್ಬಿಡ್ತಾರೆ. ಅಂದ್ರೆ ಯಮ ಕೂಡ ನಮ್ಮ ಸಾವನ್ನ ಚೇಂಜ್ ಮಾಡಕ್ ಆಗಲ್ಲ. ನೋಡಿ, ನಾವೇ ಬರ್ಕೊಂಡ್ಬಿಟ್ವಿ ನಮ್ಮ ಹೆಸರನ್ನ. ಸೊ ಈ ರೀತಿ ಕಥೆ ನೀತಿ ಯಮನೇ ಕೂಡ ಅವರು ನಮ್ಗೆ ದಯೆ ತೋರ್ಸಕ್ ಆಗಲ್ಲ. ಟೈಮ್ ಬಂದ್ರೆ ಹೋಗ್ತಾನೆ ಇರ್ಬೇಕು. ಆದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು, ಭಕ್ತಿ ಸೇವೆ ಮಾಡಿದ್ರೆ ಎಲ್ಲೋಗೋದು, ಭಕ್ತಿ ಇಲ್ಲದೆ ಮಾಯೆಗೆ ಸೇವೆ ಮಾಡಿದ್ರೆ ಎಲ್ಲೋಗೋದು ಅನ್ನೋದು ನಮ್ಮ ಕೈಯಲ್ಲಿದೆ ಅನ್ನೋದು ಈ ಫಾಸ್ಟಿಂಗ್ ಮೂಲಕ ನಾವು ತಿಳ್ಕೊಬೋದು. ಓಕೆ, ನಾವು 5th ಲೈನ್ ಹೋಗೋಣ. ಧನಂ ಚ ಮಾನಂ ಚ ತತೇಂದ್ರಿಯಾಣಿ ಪ್ರಾಣಂ ಚ ಹತ್ವಾ ಮಾಮ ಸರ್ವಮೇವ ಪಲಾಯಸೆ ಕುತ್ರ ಧೃತೋದ್ಯ ಚೌರ ತ್ವಂ ಭಕ್ತಿಧಾಮ್ನಾ ಸ್ಮಯಾ ನಿರುದ್ಧ. ಹೇ ಚೋರನೆ, ನನ್ನ ಧನ, ಮಾನ, ಇಂದ್ರಿಯ, ಪ್ರಾಣಗಳೆಲ್ಲವನ್ನೂ ಹರಣ ಮಾಡಿ ಎಲ್ಲಿಗೆ ಓಡಿ ಹೋಗುತ್ತಿರುವೆ? ಕಾರಣ, ಇಂದು ನೀನು ಭಕ್ತಿ ರೂಪದ ದಾರವನ್ನು ಧಾರಣ ಮಾಡಿ ನನ್ನ ಮೂಲಕ ಕಟ್ಟಲ್ಪಟ್ಟಿರುವೆ ಅಂತ. ಅಂದ್ರೆ ಭಗವಂತನನ್ನ ನಮ್ಮ ಧನ, ಐಶ್ವರ್ಯ, ಆಸ್ತಿ ಪಾಸ್ತಿ, ಕೀರ್ತಿ ಯಾವುದರಿಂದಲೂ ಒಲಿಸಿಕೊಳ್ಳಲು ಅಸಾಧ್ಯ. ಅಂದ್ರೆ ಭಕ್ತಿಯಿಂದ ಮಾತ್ರನೇ ಭಗವಂತನನ್ನ ಒಲಿಸಿಕೊಳ್ಳಲು ಸಾಧ್ಯ ಅಂತ ಎಲ್ಲಾ ಶಾಸ್ತ್ರಗಳು ನಮ್ಗೆ ಹೇಳಿವೆ. ಈಗ ನೋಡಿ, ಲಂಕೆಯನ್ನ ಏಕೆ ಹನುಮಂತ ಬೆಂಕಿ ಹಚ್ಚಿ ಸುಟ್ರು ಅಂತ ನೋಡಿದ್ರೆ, ಹನುಮಂತ ಶ್ರೀಲಂಕಾಗೆ ಸೀತೆಯನ್ನ ಹುಡುಕಿ ಬಂದಾಗ ತುಂಬಾ ಸಂತೋಷ ಪಟ್ರಂತೆ ಹನುಮಂತ. ಯಾಕೆಂದ್ರೆ ರಾವಣನ ರಾಜ್ಯ ಆ ರೀತಿ ಇತ್ತು. ಆ ರಾವಣನ ಐಶ್ವರ್ಯ ನೋಡಿ ಹನುಮಂತನೇ ಬೆರಗಾದ್ರು.
ನಿಜವಾಗ್ಲೂ ರಾವಣನಿಗೆ ಈ ಗರ್ವ ಸರಿನೇ ಅಂತ ಅನ್ಕೊಂಡ್ರು. ರಾವಣನ ಬಂಗಾರದ ಅರಮನೆ ಐಶ್ವರ್ಯದಿಂದ ತುಂಬಿ ತುಳುಕ್ತಾ ಇರೋದನ್ನ ನೋಡ್ಬಿಟ್ಟು ತುಂಬಾ ಹೆಮ್ಮೆ ಪಡ್ತಾರೆ ಹನುಮಂತ. ರಾವಣನ ಇಡೀ ರಾಜ್ಯವೇ ಬಂಗಾರದ ಅರಮನೆ ಆಗಿತ್ತು. ಅದಕ್ಕೆ ಲಂಕಾಗೆ ಮೊದಲು ಶ್ರೀಲಂಕಾ ಅಂತಾನೆ ಹೆಸರಾಗಿತ್ತು. ಯಾಕೆಂದ್ರೆ ಲಕ್ಷ್ಮೀ ದೇವಿ ತುಂಬಿ ತುಳ್ಕಾಡ್ತಾ ಇದ್ರ ಅಲ್ಲಿ. ಹನುಮಂತ ರಾವಣನ ಎಲ್ಲ ಚಾಣಕ್ಯತೆ ನೋಡಿ, ರಾವಣಂತೆ ಎಂತಹ ಚಾಣಕ್ಯತೆ, ಬುದ್ಧಿವಂತಿಕೆ, ಬ್ರಾಹ್ಮಣರ ಕ್ವಾಲಿಟೀಸು, ವೇದ ಮಂತ್ರಗಳಲ್ಲಿ ಬಹಳ ಪರಿಣಿತರಾಗಿದ್ರು. ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಹೆಮ್ಮೆ ಆಯ್ತು. ಇವೆಲ್ಲ ಗಮನಿಸಿದ ಹನುಮಂತ ಇನ್ನೊಂದು ವಿಷಯ ಗಮನಿಸ್ತಾರೆ. ಅವಾಗ ಅವ್ರಿಗೆ ರಾವಣನ ಕಂಡ್ರೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಇವಾಗ ತುಂಬಾ ಇಷ್ಟ ಆಗಿದ್ರು, ಆದ್ರೆ ಒಂದು ವಿಷಯ ಗಮನಿಸಿದಾಗ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡ್ತು. ಲಂಕಾದಲ್ಲಿ ಭಗವಂತನ ಸ್ಮರಣೆ ಮಾತ್ರ ಇಲ್ಲ, ಬೇರೆ ಎಲ್ಲವೂ ತುಂಬಿ ತುಳುಕ್ತಾ ಇದೆ, ಅಂದ್ರೆ ಭಗವಂತನ ಸ್ಮರಣೆನೇ ಇಲ್ಲ. ಅದನ್ನು ಅರಿತುಕೊಂಡ ಹನುಮಂತ ಏನ ಅಂತಾರೆ, ಭಗವಂತ ಇಲ್ಲದ ಸ್ಥಳ ಶೂನ್ಯ, ಈ ತರ ಒಂದು ಸ್ಥಳವೇ ಇರಬಾರ್ದು ಅಂತ ಹೇಳಿ ಅವರು ಲಂಕವನ್ನ ಅವರು ಸುಟ್ಟಾಕಿದ್ರಂತೆ ಅಗ್ನಿಯಿಂದ. ಹೀಗೆ ಭಗವಂತನಿಲ್ದ ಮಾನವ ಜನ್ಮವು ಕೂಡ ಶೂನ್ಯವೇ. ಭಗವಂತನನ್ನ ಭಕ್ತಿಯಿಂದ ಕೊಂಡುಕೊಳ್ಳಬಹುದು. ಯಶೋದೆ ಮಾತೆ ನೋಡಿ, ಜಗತ್ತಿನ ಒಡೆಯನಾದ ಶ್ರೀ ಜಗನ್ನಾಥ್ ನಮ್ಮ ಕೃಷ್ಣ ಅವರನ್ನ ಹಗ್ಗದಿಂದ ಕಟ್ಟಾಕ್ಲಿಲ್ಲ, ಪ್ರೀತಿ ಎಂಬ ಭಕ್ತಿಯ ಹಗ್ಗದಿಂದ ಅವರು ಬಂಧಿಸಿದ್ರು. ಅದೆಲ್ಲ ನಮ್ಗೆ ಗೊತ್ತು. ಭಗವಂತ ಭಗವದ್ಗೀತೆಯಲ್ಲಿ ಅವರೇ ಹೇಳ್ತಾರೆ, ನಾನು ಯಾವುದಕ್ಕೆ ಹೋಲಿತೀನಿ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮ್ಯ ಭಕ್ತ್ಯ ಪ್ರಯಚ್ಛತಿ ಅಂತಾರೆ. ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ, ಇವುಗಳ ಅರ್ಥ ಏನಂದ್ರೆ ಎಲೆ, ಹೂವು, ಹಣ್ಣು, ನೀರು ಅಂತ ಅನ್ಕೊಳ್ತಾ ಇರ್ತೀವಿ. ನಿಜವಾದ ಅರ್ಥ ಏನಂದ್ರೆ, ನಾವು ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಈ ದೇಹವೇ ಒಂದು ಎಲೆ, ನಾಶವಾಗುವ ಒಂದು ಈ ದೇಹವನ್ನ ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡಬೇಕು. ನಮ್ಮ ಹೃದಯ ಕೂಡ ಏನು ಹೂವಿನಂತೆ, ಹೂವಿನಂತ ಹೃದಯವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು. ಫಲಂ ಅಂದ್ರೆ ನಾವು ಭಕ್ತಿಯಲ್ಲಿ ಮಾಡುವ ಫಲವನ್ನ ಭಗವಂತನಿಗೆ ಅರ್ಪಿಸೋದು. ತೋಯಂ ಅಂದ್ರೆ ಭಕ್ತಿ ಸೇವೆ ಮಾಡಿ ಅದರಲ್ಲಿ ಬರುವ ಆನಂದ ಕಣ್ಣೀರೇ ತೋಯಂ. ಹೀಗೆ ಭಕ್ತಿಯಿಂದಲೇ ಭಗವಂತನನ್ನ ಒಲಿಸ್ಕೊಳ್ಬೇಕು ಹೊರತು ಬೇರೆ ಯಾವ ಭೌತಿಕ ಐಶ್ವರ್ಯದಿಂದ ಇಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಸೊ ನಾವು 6th ಲೈನ್ಗೆ ಹೋಗೋಣ. ಚಿನನ್ಸಿ ಘೋರಂ ಯಮಪಾಶಬಂಧಂ ಬಿನನ್ಸಿ ಭೀಮಂ ಭವ ಪಾಶಬಂಧಂ ಚಿನನ್ಸಿ ಸರ್ವಸ್ಯ ಸಮಸ್ತಬಂಧಂ ನೈವಾತ್ಮನೋ ಭಕ್ತ ಕೃತಂ ತು ಬಂಧಂ. ನೀನೇ ಯಮರಾಜನ ಭಯಂಕರವಾದ ಪಾಶಬಂಧನವನ್ನು ಹರಿಯುವೆ, ಸಂಸಾರದ ಭಯಂಕರವಾದ ಪಾಶಬಂಧನವನ್ನು ಬಿಡಿಸುವೆ ಮತ್ತು ಎಲ್ಲ ಜನರ ಎಲ್ಲ ಬಂಧನಗಳನ್ನು ತೊರೆಯುವೆ. ಆದರೆ ನಿನ್ನ ಪ್ರೇಮ ಭಕ್ತಿಯ ಮೂಲಕ ರಚಿಸಿದ ಪ್ರೇಮಮಯ ಬಂಧನವನ್ನು ಮಾತ್ರ ಬಿಡಿಸಲಾರೆ ಅಂತ ಈ ಕೃತಿಕಾರರು ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನನ್ನ ಬಿಟ್ಟು ನಾವು ಎಲ್ಲ ಕಡೆ ಅವರ ಮೇಲೆ ನಮ್ಗೆ ಅಟ್ಯಾಚ್ಮೆಂಟು ಅಷ್ಟು ಬರೋದೇ ಇಲ್ಲ. ನಮ್ಗೆ ಬೇರೆ ಎಲ್ಲ ಕಡೆ ಬೇಡವಾದ ವಿಷಯಗಳ ಮೇಲೆ ನಮ್ಗೆ ಅಟ್ಯಾಚ್ಮೆಂಟ್ ಆಗುತ್ತೆ. ಅಂದ್ರೆ ಅವುಗಳಿಂದ ನಮ್ಗೇನಂದ್ರೆ ದುಃಖವೇ. ನಾವು ಭಗವಂತನಲ್ಲದೆ ಬೇರೆಯವರಿಗೆ ಸೇವೆ ಸಲ್ಲಿಸೋದು, ಅವರು ಅತೃಪ್ತರಾಗ್ತಾರೆ, ನಾವು ಅತೃಪ್ತಿ ಹೊಂದಿರ್ತೀವಿ. ಯಾಕೆಂದ್ರೆ ಸರಿಯಾದ ಪರ್ಸನ್ಗೆ ಅದು ಭಕ್ತಿ ಸೇವೆಯಲ್ಲಿ ಹೋಗಿಲ್ಲ ಅಂತ. ಈಗ ನೋಡಿ, ಆದ್ರೆ ಮಾಯ ಕಡೆನೇ ಮನಸ್ಸು ಹೋಗ್ತಾ ಇರುತ್ತೆ. ಈಗ ನೋಡಿ, ಧೃತರಾಷ್ಟ್ರ ಧರ್ಮ ಅಧರ್ಮ ಅಂದ್ರೆ ಅವ್ರಿಗೆ ಗೊತ್ತಿತ್ತು, ಆದ್ರೂನು ಅಧರ್ಮ ಮಾಡ್ತಾ ಇದ್ದಾನೆ ತನ್ನ ಪುತ್ರ ಅಂತಾನು ಗೊತ್ತಿತ್ತು. ಆದ್ರೆ ಪುತ್ರನ ಮೋಹದಿಂದ ಅವರು ಧರ್ಮ ಅನುಸರಿಸದೆ ದುಃಖವನ್ನೇ ಹೊಂದ್ತಾರೆ. ಮಗನೂ ದುಃಖವನ್ನೇ ಹೊಂದಿದ್ರು, ಅಪ್ಪನೂ ಹಾಗೇನೆ ಕೈಕೇಯಿ ಕೂಡ. ಕೈಕೇಯಿ ಪುತ್ರ ಮೋಹದಿಂದ ಏನ್ ಮಾಡಿದ್ರು, ಶ್ರೀರಾಮಚಂದ್ರನ ಕಾಡಿಗೆ ಕಳಿಸಿದ್ರು, ಹೇಳಿದ್ರು. ಫೈನಲ್ ಏನಾಯ್ತು, ದುಃಖಕ್ಕೆ ಕಾರಣ ಆಯ್ತು. ನಾವು ಅಷ್ಟೇ ಭಗವಂತನ ಸೇವೆ ತ್ಯಾಗ ಮಾಡಿಬಿಟ್ಟು ಭೌತಿಕ ವಿಷಯದಲ್ಲಿ ಸಿಲುಕಿ ಯಾರ್ಯಾರಿಗೋ ಸೇವೆ ಮಾಡಿ ಅವರಿಂದ ನಾವು ದುಃಖವನ್ನೇ ಅನುಭವಿಸ್ತಾ ಇರ್ತೀವಿ. ಇದು ಎಲ್ಲರಿಗೂ ಅನುಭವ ಆಗಿದೆ. ಈ ಎಲ್ಲಾ ಮೋಹಗಳಿಂದ ಬಿಡುಗಡೆಯಾಗಿ ಬರೀ ಭಗವಂತನ ಸೇವೆ, ಭಕ್ತರ ಸೇವೆಯಲ್ಲಿದ್ರೆ
ಭಗವಂತ ನಮ್ಮನ್ನ ಭವಬಂಧನದಿಂದ ಬಿಡುಗಡೆ ಮಾಡ್ತಾರೆ. ಉದಾಹರಣೆಗೆ ನೋಡೋಣ. ಕುಬ್ಜ, ನಮಗೆ ಕೃಷ್ಣ ಬುಕ್ನಲ್ಲಿ ನಾವೆಲ್ಲರೂ ಓದಿದ್ದೀವಿ. ಕುಬ್ಜ ಕಂಸನಿಗೆ ಚಂದನ ಲೇಪಿಸುವ ಒಂದು ಸೇವೆನ ಮಾಡ್ತಾ ಇದ್ರು. ಕುಬ್ಜ ಅಂದ್ರೆ ತ್ರಿಬೆಂಟ್, ತ್ರಿವಕ್ರ, ಅವರು 3 ಡೊಂಕಾಗಿದ್ರು. ತ್ರಿವಕ್ರ ಎಂಬ ಹೆಸರು ಅವರಿಗೆ, ಅವರು 3 ಡೊಂಕಾಗಿರೋದ್ರಿಂದ ಬಂದಿದ್ದ ಒಂದು ಹೆಸರು. ಎಲ್ಲ ಮದ್ರವಾಸಿಯು ಕೂಡ ತ್ರಿವಕ್ರ ಅಂತ ಎಲ್ಲರೂ ಹಾಸ್ಯ ಮಾಡ್ತಾ ಇದ್ರು. ಶ್ರೀಕೃಷ್ಣ ಕಂಸನ ಆಹ್ವಾನದ ಮೇರೆಗೆ ಬಂದಾಗ ಬಲರಾಮ್ ಜೊತೆ ಅಲ್ಲಿ ಕುಬ್ಜವನ್ನ ನೋಡ್ತಾರೆ. ಕುಬ್ಜಳನ್ನ ನೋಡಿ ಹೇ ರೂಪ ಸುಂದರಿ ಅಂತ ಕರೀತಾರೆ ಶ್ರೀಕೃಷ್ಣ. ಕುಬ್ಜ ಹಾಗೆ ಹೋಗ್ತಾ ಇರ್ತಾರೆ. ನನ್ನನ್ನು ಯಾರು ಕರೀತಾರೆ, ಅದು ಈ ಹೆಸರಿಟ್ಟು ನನ್ನನ್ನೆಲ್ಲರೂ ಹಾಸ್ಯ ತಾನೇ ಮಾಡ್ತಾ ಇದ್ದಾರೆ, ಯಾರನ್ನೋ ಕರೀತಾ ಇದ್ದಾರೆ, ಯಾರೋ ಕರೀತಾ ಇದ್ದಾರೆ ಅಂತ ಕುಬ್ಜ ಕಂಸನಿಗೆ ಚಂದನವನ್ನ ಒಂದು ಬಟ್ಲಲ್ಲಿ ತೆಗೆದು ಕಂಸನ ಅರಮನೆಗೆ ಹೊರಡ್ತಾ ಇದ್ದಾರೆ. ಆಗ ಕುಬ್ಜ ಆ ಥರ ಹೋಗ್ತಾ ಇದ್ರೆ ಕೃಷ್ಣ ಮತ್ತೆ ಕರೀತಾರೆ, ಹೇ ರೂಪ ಸುಂದರಿ, ನಾನು ನಿನ್ನೆ ಕರೀತಾ ಇದ್ದೀನಿ ಅಂತ ಕೃಷ್ಣ ಕೂಗ್ತಾರೆ. ಆವಾಗ್ಲೂ ಕುಬ್ಜ ಗಮನಿಸದೆ ಹೋಗ್ತಾ ಇರ್ತಾರೆ, ಯಾಕೆಂದ್ರೆ ಅವರನ್ನ ಯಾರು ಇದುವರೆಗೂ ಆ ರೀತಿ ಕರೆದೇ ಇಲ್ಲ. ತ್ರಿವಕ್ರ ಅಂತ ಹೇಳ್ತಾ ಇದ್ರಲ್ಲ ಅವಾಗ ಕೃಷ್ಣ ಬಹುಬೇಗ ಓಡಿ ಬಂದು ಕುಬ್ಜ ಮುಂದೆ ನಿಂತು, ನಾನು ನಿನ್ನನ್ನೇ ಕರಿತಾ ಇದ್ದೀನಿ, ನೀನ್ ಯಾಕೆ ಕೇಳದೆ ಹೋಗ್ತಾ ಇದೆಯಾ ರೂಪ ಸುಂದರಿ ಅಂತ ಮತ್ತೆ ಕೇಳ್ತಾರೆ. ಅವಾಗ ಕುಬ್ಜ ನಿಜವಾಗ್ಲೂ ನನ್ನನ್ನು ಕರೆದಿರಾ, ಇದೇ ಮೊದಲ ಬಾರಿ ನನ್ನನ್ನು ರೂಪ ಸುಂದರಿ ಅಂತ ಅದು ನೀವು ಕರೆದಿದ್ದು ಮಾತ್ರ, ನನ್ನನ್ನೆಲ್ಲರೂ ಹಾಸ್ಯ ಮಾಡ್ತಾ ಇರ್ತಾರೆ, ಅದಕ್ಕೆ ನನಗೆ ನೀವು ನನ್ನನ್ನು ಕರೆದಿರಾ ಅಂತ ನಾನು ಗೊಂದಲದಲ್ಲಿ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕುಬ್ಜ ತುಂಬಾ ಹತ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಮಥುರಾವಾಸಿಗಳು ಅದುವರೆಗೂ ಅವ್ರನ್ನ ಹಾಸ್ಯದಿಂದಾನೇ ಕರಿತಾ ಇದ್ರು. ಅವ್ರು ಬರೋ ಕಡೆ ಹೋಗೋದೇ ಇಲ್ಲ. ಕುಬ್ಜ ಬಂದ್ರೆ ಅವ್ರು ದೂರವಾಗಿ ಹೋಗ್ತಾ ಇದ್ರು. ಎಲ್ಲರೂ ಗ್ರೂಪ್ ಆಗಿ ನಿಂತು ಮಾತಾಡ್ಕೊಳ್ತಾ ಇದ್ರು, ಕುಬ್ಜ ಹೇಗ್ ನಡೀತಾರೆ, ಕುಬ್ಜ ಹೇಗೆ ಮಾತಾಡ್ತಾರೆ ಅನ್ನೋದೆಲ್ಲ ಮಾತು ಕೇಳಿ ಕೇಳಿ ಕುಬ್ಜ ತುಂಬಾ ನೊಂದು ಹೋಗಿದ್ರು. ಆ ನೊಂದು ಹೋದ ಕುಬ್ಜ ಶ್ರೀಕೃಷ್ಣ ಓ ರೂಪ ಸುಂದರಿ ಅಂದಾಗ ತುಂಬಾ ಸಂತೋಷಪಟ್ಟು, ನೀವ್ ಈ ರೀತಿ ಕರೆದ್ರ, ನನ್ನ ದೇಹದಲ್ಲಿ 3 ಡೊಂಕಿದೆ, ನನ್ನ ಡೊಂಕಿನ ದೇಹ ನೋಡಿ ಎಲ್ಲರೂ ಹಾಸ್ಯ ಮಾಡಿಯೇ ನಗುವರು, ನಾನು ಹೀಗೆ ಡೊಂಕಾಗಿರೋದ್ರಿಂದ ನನ್ನ ಮುಖವನ್ನು ಸಹ ಯಾರು ನೋಡಕ್ಕೆ ಇಚ್ಛೆ ಪಡೋದಿಲ್ಲ, ನನ್ನನ್ನು ನೋಡಿ ಮುಖ ತಿರುಗಿಸ್ಕೊಂಡು ಓಡ್ತಾರೆ. ಮಹಾರಾಜ ಕಂಸನ್ಗೆ ಕೂಡ ನೋಡಿ ನಾನು ಅರೆದ ಚಂದನ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನಾನು ಚಂದನವನ್ನು ಕಂಸನಿಗೆ ಲೇಪಿಸುವಾಗ ಕೂಡ ಕಂಸ ಮಹಾರಾಜರು ನನ್ನ ಮುಖ ನೋಡೋದೇ ಇಲ್ಲ, ನನ್ನ ಮುಖ ನೋಡಲು ಸಹಿಸದೆ ಕಂಸ ಮಹಾರಾಜ ಭೂಮಿಯನ್ನೇ ನೋಡ್ತಾ ಇರ್ತಾರೆ, ನನಗೆ ಎಷ್ಟು ದುಃಖ ಅನ್ಸ್ಬೋದು ಅಂತ ಕೃಷ್ಣನ ಮುಂದೆ ಅವರ ದುಃಖವನ್ನ ಕುಬ್ಜ ತೋರ್ಕೊಳ್ತಾರೆ. ಕಂಸ ನೋಡೋದೇ ಇಲ್ಲ ಅಂತ ಹತ್ತು ಕರೀತಾರೆ. ಅವಾಗ ಶ್ರೀಕೃಷ್ಣ ಹೇಳ್ತಾರೆ, ಇವತ್ತು ನಿನ್ನ ಕೈಗಳಿಂದ ನನಗೆ ಚಂದನ ಲೇಪನೆ ಮಾಡ್ತೀಯಾ ಕುಬ್ಜ ಅಂತ ಕೇಳ್ತಾರೆ. ರೂಪ ಸುಂದರಿಯೇ ಅಂತ ಹೇಳಿದಾಗ ಕುಬ್ಜ ಏನು ಯೋಚನೆ ಮಾಡಲ್ಲ, ಕಂಸನಿಗೆ ತಗೊಳ್ತಾ ಹೋಗ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತರ್ತೀನಿ, ಏನೂ ಹೇಳಿಲ್ಲ. ಕುಬ್ಜ ತಕ್ಷಣ ಶ್ರೀಕೃಷ್ಣನ ಮುಖಪದ್ಮದಲ್ಲಿ ಚಂದನವನ್ನ ಲೇಪನ ಮಾಡಕ್ಕೆ ಶುರು ಮಾಡ್ತಾರೆ. ಅವರ ಕರಗಳಲ್ಲಿ, ಕೃಷ್ಣನ ಕರಗಳಲ್ಲಿ, ಕೃಷ್ಣ ಪಾದಕಮಲಗಳಲ್ಲಿ, ಕೃಷ್ಣನ ಹಣೆಯಲ್ಲಿ, ಎಲ್ಲ ಕಡೆ ಕುಬ್ಜ ಆನಂದದಿಂದ ಕಣ್ಣೀರು ಸುರಿಸುತ್ತಾ ಚಂದನವನ್ನ ಲೇಪಿಸಿದಾಗ ಶ್ರೀಕೃಷ್ಣ ಕುಬ್ಜಳ ಮುಖವನ್ನ ನೋಡುತ್ತಾ ತಮ್ಮ ಕರಗಳಿಂದ ಏನ್ ಮಾಡ್ತಾರೆ, ಕುಬ್ಜ ದವಡೆಯನ್ನ ಹಿಡಿದು ಶ್ರೀಕೃಷ್ಣ ಅವರ ಪಾದ ಪದ್ಮದ ಹೆಬ್ಬೆರಳಿನಿಂದ ಕುಬ್ಜಳ ಕಾಲನ್ನು ಹೊತ್ತಿ ತ್ರಿವಕ್ರ ರೂಪವನ್ನ ನೇರಾಗಿ ಮಾಡ್ಬಿಟ್ರು. ಕುಬ್ಜ ನಿಜವಾಗ್ಲೂ ಶ್ರೀಕೃಷ್ಣ ಕರೆದ ಯಾವ ರೀತಿ ಕರೆದ್ರು, ಓ ರೂಪ ಸುಂದರಿ ಅಂದ್ರಲ್ಲ ಅದೇ ರೀತಿ ರೂಪ ಸುಂದರಿ ಆಗ್ಬಿಟ್ರು. ತ್ರಿವಕ್ರ ಫಾರ್ಮಿಂದ ಅವ್ರು ಬಿಡುಗಡೆ ಆಗ್ಬಿಟ್ರು, ಶ್ರೀಕೃಷ್ಣ ಬಿಡುಗಡೆ ಕೊಟ್ಬಿಟ್ರು, ಬಹಳ ರೂಪ ಸುಂದರಿ ಆಗ್ಬಿಟ್ಟಿದ್ರು ಕುಬ್ಜ. ಶ್ರೀಕೃಷ್ಣ ಹೇಳ್ತಾರೆ, ಇನ್ನು ನೀನು ಇಲ್ಲಿರೋದು ಬೇಡ, ಯಾಕೆಂದ್ರೆ ನೀನ್ ನನ್ಗೆ ಸೇವೆ ಮಾಡ್ಬಿಟ್ಟೆ, ಮಥುರಾ ಬಿಟ್ಟು ಈಗ ನಾನು ವಾಸ ಮಾಡುವ ಬೃಂದಾವನದಲ್ಲಿ ಹೋಗಿರ್ಬೇಕು ನೀನು ಅಂತ ಕುಬ್ಜಳನ್ನು ಅಲ್ಲಿ ಕಳಿಸ್ಬಿಡ್ತಾರೆ ಶ್ರೀಕೃಷ್ಣ. ನಮಗೆ ಇದರಲ್ಲಿ ಗುಣಪಾಠ ಏನಂದ್ರೆ, ಈ ಲೀಲೆ ಮೂಲಕ ನಾವು ನೋಡಿ ಭೌತಿಕದಲ್ಲಿ ಎಲ್ಲರಿಗೂ ಸೇವೆ ಮಾಡ್ತಾ ದುಃಖವನ್ನೇ ಪಡಿತಾ ಇರ್ತೀವಿ, ಆದ್ರೆ ಗುರುಗಳ ಕೃಪೆಯಿಂದ ನಾವು ಶ್ರೀಕೃಷ್ಣನ ನಾಮ ಜಪ ಸೇವೆಯಲ್ಲಿ ತೊಡಗಿದಾಗ
ಭಗವಂತನ ಧಾಮವಾದ ಗೋಲಕ ಬೃಂದಾವನಕ್ಕೆ ಭಗವಂತ ನಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಗುರುಗಳ ಕೃಪೆಯಿಂದ. ಅದನ್ನ ನಾವು ಇದ್ರ ಮೂಲಕ ಕಲಿಬೇಕು. ಇಲ್ಲಿ ಮುಖ ಓಕೆ. ಈಗ 7th ಲೈನ್ ಆಗಿ ಹೋಗೋಣ. ಮನ್ಮಾನಸೆ ತಾಮಸ ರಾಶಿ ಘೋರೆ ಕಾರಾಗೃಹೆ ದುಃಖಮಯೇ ನಿಬದ್ಧ ಲಭಸ್ವ ಹೇ ಚೌರ ಹರೇ ಚಿರಾಯ ಸ್ವಚೌರ್ಯ ದೋಷೋಚಿತಮೇವ ದಂಡಂ. ನನ್ನ ಸರ್ವಸ್ವವನ್ನು ಹರಣ ಮಾಡುವ ಚೋರ ರೂಪನಾದ ಹರಿಯೇ, ಇಂದು ನಾನು ನಿನಗೆ ನನ್ನ ಅಜ್ಞಾನ ರೂಪ, ಅಂಧಕಾರ, ಭಯಂಕರ ಮತ್ತು ದುಃಖಮಯ ಮನಸ್ಸಿನ ಕಾರಾಗೃಹದಲ್ಲಿ ಬಂಧಿಸಿದ್ದೇನೆ. ಈ ಪ್ರಕಾರ ನಿನ್ನ ಚೋರನ ರೂಪದ ದೋಷಗಳ ಉಚಿತ ಅವಲೋಕನವನ್ನೇ ಬಹಳ ಹೊತ್ತಿನವರೆಗೆ ಮಾಡುತ್ತೀರು. ಇದರಲ್ಲಿ 7th ಅಲ್ಲಿ ಏನಂದ್ರೆ, ಭಗವಂತನ ಆಶ್ರಯ ಪಡೆದು ಭಗವಂತನನ್ನೇ ಶರಣಾಗತಿ ಮಾಡಿದಾಗ ನಮ್ಮ ಎಲ್ಲಾ ಪಾಪ ಕರ್ಮಗಳನ್ನು ಕಲ್ಮಶಗಳನ್ನು ಹರಣ ಮಾಡುವ ಚೋರನಾಗಿರ್ತಾರೆ ಶ್ರೀಕೃಷ್ಣ. ಇದಕ್ಕೆ ಉದಾಹರಣೆಯಾಗಿ ನಾವು ಮೃಗಾರಿ ಚರಿತ್ರೆಯನ್ನ ನೋಡ್ಬೋದು. ಮೃಗಾರಿ ಚರಿತ್ರೆ ಪ್ರತಿಯೊಬ್ಬರಿಗೂ ಗೊತ್ತು. ಮೃಗಾರಿ ಎಷ್ಟು ಜೀವರಾಶಿಗಳನ್ನ ಆ ಕಾಡಿನಲ್ಲಿ ತನ್ನ ಜೀವನಕ್ಕೋಸ್ಕರ ಕೊಂದ್ಬಿಟ್ಟು ಆ ಮೃಗ ಜೀವಕ್ಕಾಗಿ ಹೋರಾಡುವುದನ್ನ ನೋಡಿ ಬಹಳ ಆನಂದ, ಕ್ರೂರ ಗುಣ ಇತ್ತು ಮೃಗಾರಿಗೆ. ಆಮೇಲೆ ನಾವು ಎಷ್ಟು ಕೀಳು ಮಟ್ಟದಲ್ಲಿ ಇರುವಾಗ ನಮ್ಮ ಜೀವನವನ್ನ ಕಾಪಾಡಕ್ಕೆ ಯಾರು ಬರ್ತಾರೆ? ಗುರುಗಳು ಬರ್ತಾರೆ. ನಾರದ ಮುನಿಗಳು ಮೃಗಾರಿ ಜೀವನದಲ್ಲಿ ಬಂದು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ ಅಧರ್ಮ ಅದನ್ನ ತಿಳಿಸಿ ಅವರು ಕರುಣೆ ಕೊಡ್ತಾರೆ, ಭಗವಂತನ ನಾಮವನ್ನು ಕೊಡ್ತಾರೆ. ಗುರುಗಳ ಮುಖಾಂತರ ಮೃಗಾರಿ ಭಗವಂತನ ನಾಮನ ತಗೊಂಡಾಗ ಆಶ್ರಯ ಪಡೆದು ಮೃಗಾರಿಯು ಎಲ್ಲಾ ರೀತಿಯ ಪಾಪಗಳಿಂದ ಮುಕ್ತರಾಗಿ ಅವರು ಮೃಗಾರಿಯ ಎಲ್ಲ ಪಾಪಗಳನ್ನು ಕೂಡ ಮೃಗಾರಿ ಜಪ ಮಾಡುವುದರಿಂದ ಶ್ರೀಕೃಷ್ಣ ಹರಣ ಮಾಡ್ತಾರೆ. ಹಾಗೂ ಪಾಪ ಕೃತ್ಯ ಮಾಡುವ ಪ್ರವೃತ್ತಿಯನ್ನು ಸಹ ಹರಣ ಮಾಡಿಬಿಟ್ರು. ಉತ್ತಮ ಗುಣಮಟ್ಟದ ಭಕ್ತನನ್ನಾಗಿ ಶ್ರೀಕೃಷ್ಣ ಮೃಗಾರಿಯನ್ನು ಪರಿವರ್ತಿಸಿದ್ರು. ಇದೆಲ್ಲ ನಮ್ಗೆ ಗೊತ್ತು. ಅಂದ್ರೆ ನಮ್ಮ ಕಲ್ಮಶ ತುಂಬಿರುವ ಹೃದಯದಲ್ಲಿ ಭಗವಂತನಿಗೆ ಒಂದು ಜಾಗ ನಾವು ನೀಡಿದ್ರೆ ಸಾಕು, ನಮ್ಮನ್ನ ಪರಿಶುದ್ಧಗೊಳಿಸುವುದು ಮಾತ್ರ ಅಲ್ಲ, ಎಲ್ಲಾ ರೀತಿಯ ರಕ್ಷಣೆಯನ್ನು ತನ್ನನ್ನು ಆಶ್ರಯಿಸಿದ ಭಕ್ತನಿಗೆ ಅಭಯ ನೀಡುವರು ಭಗವಂತ. ನೋಡಿ, ನಾವು ಅಭಯ ಪಡೆಯಬೇಕಂದ್ರೆ ಭಗವಂತನ ನಾಮವನ್ನ ತಗೊಳ್ಬೇಕು. ಅದಕ್ಕೆ ಒಂದು ಕೀರ್ತನೆಯಲ್ಲಿ ಕೂಡ ಹೇಳ್ತಾರೆ ನೋಡಿ, ನಾವೇನ್ ಮಾಡ್ಬೇಕು? ನಮ್ಮ ಕರ್ತವ್ಯ ಭಜಹುರೇ ಮನ ಶ್ರೀನಂದನಂದನ ಭಯ ಶರಣರವಿಂದರೆ. ನಾವು ಭಗವಂತನ ಪಾದವನ್ನ ಹಿಡಿಯಬೇಕು. ಭಗವಂತ ನೋಡಿ ಎಷ್ಟು ಪತಿತ ಪಾವನ ಸೀತಾರಾಮ್ ಸೀತಾರಾಮ್ ಜಯ ಸೀತಾರಾಮ್ ಸೀತಾರಾಮ್ ಜಯ ಸೀತಾರಾಮ್. ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್. ಯಾಕೆ ಆತರ ಹಾಡ್ತೀವಿ? ಹೆಚ್ಚು ಪಾಪಗಳನ್ನ ಮಾಡಿದವರನ್ನ ಪಾಪದಿಂದ ಶ್ರೀರಾಮ ಮುಕ್ತಿ ನೀಡ್ತಾರೆ. ಮುಕ್ತಿ ನೀಡುವವರು ಮಾತ್ರ ಭಗವಂತ. ಅಂದ್ರೆ ಅಹಲ್ಯ ಚರಿತ್ರೆಯಲ್ಲಿ ನಾವು ನೋಡ್ಬೋದು, ಅಹಲ್ಯವನ್ನ ಇಂದ್ರನು ತಪ್ಪಾಗಿ ಬಳಸ್ಕೊಳ್ತಾರೆ. ಇಂದ್ರನೆಂದು ತಿಳಿದು ನೀನು ನನ್ಗೆ ಮೋಸ ಮಾಡಿದೆ ಅಂತ ಅಹಲ್ಯ ಪತಿ ಗೌತಮ ಮುನಿ ಅಹಲ್ಯಗೆ ಕಲ್ಲಾಗುವಂತ ಶಾಪ ಕೊಟ್ಬಿಡ್ತಾರೆ. ಕಲ್ಲಾಗಿ ಹೋಗುವಂತ ಅಹಲ್ಯಗೆ ಶಪಿಸಿದ್ ಬಿಟ್ಮೇಲೆ ಅಹಲ್ಯ ಕ್ಷಮೆ ಬೇಡ್ತಾರೆ ಪತಿ ಹತ್ರ, ನಿನ್ನ ಶಾಪ ನನ್ನಿಂದ ವಾಪಸ್ ತಗೊಳಕ್ ಆಗಲ್ಲ, ರಾಮನಿಂದ ಮಾತ್ರನೇ ನಿಮ್ಮ ಬಿಡುಗಡೆ ಅಂತ ಹೇಳ್ಬಿಟ್ಟು ಅವರ ಗೌತಮ ಮುನಿ ಹೋಗ್ಬಿಡ್ತಾರೆ. ಕಲ್ಲಿನ ರೂಪದಲ್ಲಿ ಅಹಲ್ಯ ಏನ್ ಮಾಡ್ತಾರೆ? ಭಗವಂತನ ನಾಮ ಜಪ ಮಾಡ್ತಾರೆ. ನೋಡಿ, ನಮಗೆ ಮಾನವ ಜನ್ಮ ತೆಗೆದು ಹರೇ ಕೃಷ್ಣ ಜಪ ಮಾಡೋದು ಕಷ್ಟ ಅಂತೀವಿ, ಆದ್ರೆ ಅಹಲ್ಯ ಕಲ್ಲಿನ ರೂಪದಲ್ಲಿ ಭಗವಂತನ ನಾಮ ಜಪಿಸಿ ಶ್ರೀರಾಮನನ್ನೇ ಅವರು ತನ್ನಲ್ಲಿಗೆ ಕರ್ಸ್ಕೊಂಡ್ರು. ಅವರ ಜಪ ಯಾವ ರೀತಿ ಇರ್ಬೋದು ನೋಡಿ, ಅಹಲ್ಯ ಜಪ. ಶ್ರೀರಾಮ ಬಂದು ಮುಕ್ತಿ ಕೊಡ್ತಾರೆ. ರಾಮನ ದಯೆಯಿಂದ ಅಹಲ್ಯಗೆ ಶಾಪ ವಿಮೋಚನೆ ಆಯ್ತು ಅಂತ ಗೌತಮ ಮುನಿಗೆ ನ್ಯೂಸ್ ಹೊರಟೋಯ್ತು.
ಈ ವಿಷಯ ತಿಳಿದ ತಕ್ಷಣ ಗೌತಮ ಮುನಿ ಏನ್ ಮಾಡ್ತಾರೆ, ಅಲ್ಲಿಗೆ ತಕ್ಷಣ ಬರ್ತಾರೆ ಕಾಡಿಗೆ. ಪತ್ನಿಗೆ ಶಾಪ ವಿಮೋಚನೆ ಆಯ್ತಲ್ಲ ರಾಮರಿಂದ ಅಂತ ತಿಳಿದ ತಕ್ಷಣ ಗೌತಮರು ಓಡಿ ಬರ್ತಾರೆ. ರಾಮನ ದರ್ಶನ ಪಡೆಯಕ್ಕೆ ಅವರು ಇದೊಂದು ಅವಕಾಶ ಅಂತ ಓಡಿ ಬಂದ್ರು. ಅವ್ರಿಗೆ ಬೇರೆ ಯಾವ ವಿಷಯನೂ ಇಲ್ಲ. ಶ್ರೀರಾಮನ ಹತ್ರ ಬಂದು ಗೌತಮ ಮುನಿ ಏನಂತಾರೆ, ನಾನು ಅವರನ್ನ ಹೇಗೆ ಪರಿಚಯಿಸ್ತಾರೆ ಅಂದ್ರೆ ತುಂಬಾ ವಿಶೇಷ. ನಾನು ಅಹಲ್ಯ ಪತಿ ಗೌತಮ ಮುನಿ ಅಂತ ಪರಿಚಯಿಸ್ಕೊಳ್ತಾರಂತೆ. ಅಂದ್ರೆ ಗೌತಮರು ಏನಂತ ಪರಿಚಯಿಸ್ಕೊಳ್ಬೋದಾಗಿತ್ತು, ನಾನು ದೊಡ್ಡ ಋಷಿ ಮುನಿಗಳು, ನಾನು ಜಪತಪ ಮಾಡ್ತಾ ಇದ್ದೀನಿ, ವಿಶ್ವಾಮಿತ್ರರ ನಾನು ಗೆಳೆಯ, ಹೀಗೆಲ್ಲ ಏನು ಹೇಳ್ದೆ ಅಹಲ್ಯೆಯ ಪತಿ ಅಂತ ಯಾಕೆ ಗೌತಮ ಮುನಿ ಪರಿಚಯಿಸಿಕೊಂಡ್ರು ಅಂದ್ರೆ, ಅಹಲ್ಯಾಗೆ ಭಗವಂತನ ಚರಣಧೂಳಿ ದೊರಕಿದೆ. ಇದಕ್ಕಿಂತ ಹೆಮ್ಮೆಯ ವಿಷಯ ಏನಿದೆ? ಭಗವಂತನಿಂದ ಪಾಪ ವಿಮೋಚನೆ, ಭಗವಂತನ ದರ್ಶನ ಆಗಿದೆ ಅಲ್ಲ ಅಹಲ್ಯಾಗೆ. ಸೊ ಅಹಲ್ಯ ಪತಿ ಅನ್ನೋದ್ರಲ್ಲಿ ಗೌತಮ ಮುನಿಗೆ ಎಲ್ಲಿಲ್ಲದ ಹೆಮ್ಮೆ ಅಂತೆ, ತುಂಬಾ ಹೆಮ್ಮೆ ಪಟ್ರಂತೆ. ಅಹಲ್ಯೆಯ ಪತಿ ಅಂತ ತುಂಬಾ ಹೆಮ್ಮೆ ಪಟ್ರಂತೆ ಗೌತಮ ಮುನಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದರಿಂದ ಅಹಲ್ಯ ಪತಿ ಅಂತ ಅವರು ಶ್ರೀರಾಮನ ಹತ್ರ ತನ್ನನ್ನ ಪರಿಚಯ ಮಾಡ್ಕೊಳ್ತಾರೆ. ಆಮೇಲೆ ಶ್ರೀರಾಮ ನೋಡಿ ಎಷ್ಟು ಪತಿತ ಭಾವನ ಅಲ್ವಾ. ಶ್ರೀರಾಮ ನೋಡಿ ಅಹಲ್ಯ ಕೈಯಿಂದಾನೇ ಆಹಾರ ತಯಾರಿಸಿ ಊಟ ಮಾಡಿದ್ರಂತೆ ಎಲ್ಲರ ಮುಂದೆ. ಯಾಕೆಂದ್ರೆ ಇನ್ನು ಮುಂದೆ ಅಹಲ್ಯವನ್ನು ಯಾರು ಕೂಡ ಕೀಳಾಗಿ ಕಾಣಬಾರ್ದು, ಅಹಲ್ಯವನ್ನು ಯಾರು ತಪ್ಪಾಗಿ ಮಾತಾಡಬಾರ್ದು. ಭಗವಂತ ಅಹಲ್ಯ ಬಳಿ ಊಟ ಸ್ವೀಕಾರ ಮಾಡ್ಬೇಕು, ಅವರೇ ಊಟ ಸ್ವೀಕಾರ ಮಾಡ್ಬಿಟ್ರೆ ಇನ್ಯಾರು ಮಾತಾಡಕ್ಕೆ ಆಗಲ್ಲ. ಅಹಲ್ಯ ಎಷ್ಟು ಪವಿತ್ರರಾಗಿರ್ಬೇಕು ಅನ್ನೋದನ್ನ ಎಲ್ಲರಿಗೂ ತಿಳಿಸಕ್ಕೋಸ್ಕರ ಶ್ರೀರಾಮ ಆಹಾರವನ್ನ ಸ್ವೀಕಾರ ಮಾಡಿದ್ರಂತೆ. ಎಷ್ಟು ದಯಾಮಯ ನೋಡಿ ಶ್ರೀರಾಮ. ನಾವ್ ಒಂದು ತಪ್ಪು ಮಾಡಿದ್ರೆ ಅದು ಎಷ್ಟೋ ಅವರು ಸತ್ತೋದ್ರೂ ನಾವು ಬಿಡಲ್ಲ, ಅವ್ರು ಒಂದಿನ ಈ ತರ ಮಾಡಿದ್ರು ಅಂತ ಮಾತಾಡ್ಕೊಳ್ತಾ ಇರ್ತೀವಿ. ಆದ್ರೆ ಭಗವಂತನ ಕೃಪೆ ನೋಡಿ, ಅಷ್ಟೊಂದು ದಯಾಮಯ ನಮ್ಮ ಭಗವಂತ. ಅದ್ಕೆ ಹೇಳ್ತಾರೆ, ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕಾರುಣ್ಯ ರೂಪಂ ಕರುಣಾಕರಂತ್ವಂ ಶ್ರೀರಾಮಚಂದ್ರ. ಓಕೆ, ನಾವು 8th ಲೈನ್ಗೆ ಹೋಗೋಣ. ಕಾರಾಗೃಹೇ ವಸ ಸದಾ ಹೃದಯೇ ಮದಿಯೇ ಮದ್ಭಕ್ತಿ ಪಾಶ ದೃಢ ಬಂಧನ ನಿಶ್ಚಲಾಸನ್ ತ್ವಾಂ ಕೃಷ್ಣ ಹೇ ಪ್ರಲಯ ಕೋಟಿ ಶತಾಂತರೇಪಿ ಸರ್ವಸ್ವ ಚೌರ ಹೃದಯಾನ್ನ ಹಿ ಮೋಚಯಾಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ನನ್ನ ಸರ್ವಸ್ವವನ್ನು ಹರಣ ಮಾಡುವ ಶ್ರೀಕೃಷ್ಣನೇ ನನ್ನ ಭಕ್ತಿ ರೂಪ ಪಾಪಗಳ ದೃಢ ಬಂಧನವನ್ನ ನಿಶ್ಚಿತಗೊಳಿಸಿ ನನ್ನ ಹೃದಯವೆಂಬ ಕಾರಾಗೃಹದಲ್ಲಿ ಸದಾ ನೀವು ನೆಲೆಸಿರಿ ಅನ್ನೋದು ಇದರ್ಥ. ಅಂದ್ರೆ ಭಗವಂತನ ಹತ್ರ ದಿನವೂ ಪ್ರಾರ್ಥಿಸ್ಬೇಕು ನಾವು. ನನ್ನ ಹೃದಯವೆಂಬ ಕಾರಾಗೃಹದಲ್ಲಿ, ನಮ್ಮ ಸೆರೆ ಅದು ಹೃದಯ, ನೀವು ಖಂಡಿತ ನೆಲೆಸ್ಬೇಕು, ನನ್ನನ್ನ ನೆಲೆಸಿ ನೀವು ಪರಿಶುದ್ಧಗೊಳಿಸ್ಬೇಕು. ಉತ್ತಮ ಭಕ್ತನು ಬೇರೇನು ಭಗವಂತನ ಹತ್ರ ಬಿಡೋದೇ ಇಲ್ಲ. ತನ್ನ ಪರಿಶುದ್ಧತೆಗಾಗಿ ಪ್ರತಿದಿನವೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಗುರುಗಳ ಹತ್ರನೂ ಭಗವಂತನ ಹತ್ರನೂ. ಧ್ರುವ ಮಹಾರಾಜ್ ನೋಡಿ, ಅಪ್ಪನ ತೊಡೆಯ ಮೇಲೆ ಕುಳಿತುಕೊಂಡು ಅವರು ಹಕ್ಕು ಕೇಳಿದಾಗ ಅವರ ಚಿಕ್ಕಮ್ಮ, ನೀನು ನನ್ನ ಮಗನಾಗಿ ಇದ್ರೆ ಮಾತ್ರ ನಿಮ್ಗೆ ಆಸ್ಥಾನ ನಿನಗೆ ಅಂತಾರೆ. ತನ್ನ ತಾಯಿ ಹತ್ರ ಹೋಗಿ ಕೇಳಿದಾಗ ಸುನೀತಿ ಉಪದೇಶದಂತೆ ಅವ್ರ ಕಾಡಿಗೆ ಹೋಗ್ತಾರೆ. ಭಗವಂತನನ್ನ ಕೇಳಕ್ ಹೊರಟ್ರು ಧ್ರುವ ಮಹಾರಾಜ್. ಅಲ್ಲಿ 6 ತಿಂಗಳು ಕಠಿಣ ತಪಸ್ಸು ಮೂಲಕ ಭಗವಂತನನ್ನ ಒಲಿಸ್ಕೊಂಡು ಭಗವಂತ ದರ್ಶನ ಪಡೆದಾಗ ಧ್ರುವ ಹತ್ರ ಭಗವಂತ ಏನ್ ಬೇಕು ಅಂತ ಕೇಳಿದಾಗ ಏನ್ ಬೇಕಾದ್ರೂ ಕೊಡಕ್ಕೆ ಸಿದ್ಧರಿದ್ರು ಭಗವಂತ. ಧ್ರುವನ ಭಕ್ತಿಗೆ ಮೆಚ್ಚಿ ಬ್ರಹ್ಮಲೋಕ ಬೇಕೆ, ಇಂದ್ರಲೋಕ ಬೇಕೆ, ಮುಕ್ತಿ ಬೇಕೆ ಎಲ್ಲ ಕೇಳಿದಾಗ ಕೂಡ ಧ್ರುವ ಮಹಾರಾಜ ಪರಿಶುದ್ಧ ಭಕ್ತರಾದ್ರಿಂದ ಏನ್ ಕೇಳಿದ್ರು ಅವರು, ನಾನು ಒಡೆದು ಹೋದ ಕನ್ನಡಿಗಾಗಿ ಬಂದೆ, ಅಂದ್ರೆ ಆಸ್ಥಾನಕ್ಕೋಸ್ಕರ ಬಂದೆ, ಆದ್ರೆ ವಜ್ರವೇ ನನ್ನ ಮುಂದೆ ನನ್ನ ಪಾಲಾಗುವಾಗ ಅದ್ರ ನನಗೆ ಆಸ್ಥಾನದ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾರೆ.
ಅಂದ್ರೆ ಕನ್ನಡಿ ಅಂದ್ರೆ ಭೌತಿಕ ಆಸೆ, ವಜ್ರ ಅಂದ್ರೆ ಶ್ರೀಕೃಷ್ಣ. ಅವರೇ ದೊರಕಿದಾಗ ನನ್ಗೆ ಬೇರೆ ಏನು ಬೇಡ. ಇದೇ ಉತ್ತಮ ಭಕ್ತರ ಗುಣಲಕ್ಷಣ. ಹೀಗೆ ಭಗವಂತನನ್ನ ಆಶ್ರಯಿಸಿದ ಉತ್ತಮ ಭಕ್ತರು ಭಗವಂತನಲ್ಲದೆ ಭಗವಂತನ ಹತ್ರ ಭಗವಂತನನ್ನೇ ಕೇಳ್ತಾರೆ, ಬೇರೆ ಯಾವುದನ್ನು ಇಚ್ಛಿಸುವುದೇ ಇಲ್ಲ. ಉತ್ತಮ ಭಕ್ತರು ಗುರುಗಳ ಉಪದೇಶದಂತೆ ಭಗವಂತನ ಸೇವೆ ಮಾತ್ರ ಇಚ್ಛಿಸುವರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರಹ್ಲಾದ್ ಮಹಾರಾಜ್ 7th ಕ್ಯಾಂಟೋದಲ್ಲಿ ನಾವು ನೋಡ್ಬೋದು. 7ನೇ ಸ್ಕಂದ 9ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕ. ಏವಂ ಜನನಿ ಪತಿತಂ ಪ್ರಭವಾಹಿ ಕೂಪೇ ಕಾಮಾಭಿಕಾಮಮನುಯಃ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರರ್ಷಿಣಾ ಭಗವಾನ್ ಗೃಹೀತಾ ಸೋಹಂ ಕಥಂ ನ ವಿಸೃಜೆ ತವ ಭೃತ್ಯ ಸೇವಾಂ. ಅಂದ್ರೆ ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾರೆ, ಭಗವಂತನೇ, ನಾನು ಈ ಭವಸಾಗರದಲ್ಲಿ ಮುಳುಗಿದ್ದೀನಿ. ನಾರದ ಮುನಿಯ ಸಹವಾಸದಿಂದ, ನಾರದ ಮುನಿಯ ದಯೆಯಿಂದ ನಾನು ನಿಮ್ಮ ಸೇವೆಯಲ್ಲಿ ನನ್ನನ್ನು ತೊಡಗಿಸಿ ಅಂತ ಬೇಡ್ಕೊಂಡೆ ನನ್ನ ಗುರುಗಳ ಹತ್ರ. ಸೊ ನನ್ನ ಗುರುಗಳ ಸೇವೆ ಮಾಡುವುದೇ ನನ್ನ ಮೊದಲ ಕರ್ತವ್ಯ, ಇದಕ್ಕಿಂತ ನನಗೇನೂ ಇಚ್ಛೆ ಇಲ್ಲ ಅಂತ ಪ್ರಹ್ಲಾದ್ ಮಹಾರಾಜು ಹೇಳ್ತಾರೆ. ಅಂದ್ರೆ ಯಾರು ಈ ಮಾನವ ಜನ್ಮ ಪಡೆದು ಕೂಡ ಹರಿನಾಮವನ್ನು ಜಪಿಸದೆ ಇರ್ತಾರೋ, ಭಗವಂತನ ಸೇವೆಯಲ್ಲಿ ತೊಡಗದೆ ಇರ್ತಾರೋ, ಅವರು ಮೂಢರು. ಮೂಢರು ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ, ಮೂರ್ಖರು ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ. ನೀವು ತುಂಬಾ ಬುದ್ಧಿವಂತರು, ನೀವು ತುಂಬಾ ಇಂಟೆಲಿಜೆಂಟ್ ಅಂದ್ರೆ ತಕ್ಷಣ ನಾವು ಆಶ್ಚರ್ಯವಾಗಿ ನೋಡಿ ಎಸ್ ಎಸ್ ಅಂತ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಶಂಕರಾಚಾರ್ಯರು ನೋಡಿ, ಶಂಕರಾಚಾರ್ಯರು ತಾವು ರಚಿಸಿದ ಕೃತಿಯಲ್ಲಿ ಪ್ರತಿ ಶ್ಲೋಕದಲ್ಲೂ ಮೂಢ ಮೂಢ ಮೂಢಮತೆ ಮೂಢಮತೆ ಅಂತ ಬರೆದಿದ್ದಾರೆ. ಮೂಢರಂದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ? ಶಂಕರಾಚಾರ್ಯರು ಬರೆದ ಕೃತಿಯ ಹೆಸರು ನಿಜವಾಗ್ಲೂ ಮೋಹ ಮುದ್ಗರಂ ಅಂತ. ಅದ್ರ ಎಡ್ಡಿಂಗ್ ಬಂದ್ಬಿಟ್ಟು ಇವಾಗ ನಾವು ಏನ್ ನೋಡ್ತಾ ಇದೀವಿ, ಚೌರಾಗ್ರಗಣ್ಯ ಪುರುಷಾಷ್ಟಕಂ ಅಂತ ಈ ಕೀರ್ತನೆ ಹೇಳ್ತೀವಲ್ಲ, ಆದ್ರೆ ಅವರು ಶಂಕರಾಚಾರ್ಯರು ರಚಿಸಿದ ಕೃತಿ ಹೆಸರು ಮೋಹ ಮುದ್ಗರಂ. ಈ ಹೆಸರು ನಾವು ಹೇಳಿ ಈ ಕೀರ್ತನೆ ನೀವು ಕೇಳಿದೀರಾ ಅಂದ್ರೆ ಯಾರಿಗೂ ಕೂಡ ತಿಳಿಯಲ್ಲ. ಇಲ್ವಲ್ಲ, ಇದು ಯಾವ ಸಾಂಗು, ಮೋಹ ಮುದ್ಗರಂ ಇದುವರೆಗೂ ಕೇಳಿಲ್ಲ, ಇಲ್ವಲ್ಲ, ಆ ಥರ ಎಲ್ಲ ಹೇಳ್ತೀವಿ. ಬಟ್ ಭಜಗೋವಿಂದಂ ಭಜಗೋವಿಂದಂ ಮೂಢಮತೆ ಅದು ಅಂದ್ರೆ ಹೌದಾ, ಅದ ಓ, ನಾ ಮೂಢಮತೆ ಅಂದಿದ ತಕ್ಷಣ ಎಸ್ ಎಸ್ ಅದು ನನ್ಗೆ ಗೊತ್ತು, ಅದು ನಾನು ಚಿಕ್ಕ ವಯಸ್ಸಿಂದ ಓದಿದ್ದೀನಿ, ನಾನು ಅದನ್ನ ಹಾಡಿದ್ದೀನಿ, ಅದು ನಾನು ನೋಡ್ದೇನೆ ನನ್ಗೆ ಗೊತ್ತಾಗುತ್ತೆ. ನಾವೇ ಒಪ್ಕೊಳ್ತೀವಿ ನಾವೇ ಮೂಢರು ಅಂತ. ನೋಡಿ, ಮೂಢರು ಅಂದ್ರೇನೆ ನಮ್ಗೆ ಅಡ್ರೆಸ್ ಗೊತ್ತಾಗೋದು, ಬೇರೆ ಯಾವ್ದಾದ್ರು ಹೆಡಿಂಗ್ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಸೊ ಶಂಕರಾಚಾರ್ಯರು ಈ ಕೃತಿಯನ್ನ ರಚಿಸಲು ಕಾರಣ ಏನಂದ್ರೆ, ಸುಮ್ನೆ ರಚನೆ ಮಾಡಿಲ್ಲ ಅವರು. ಒಂದ್ಸಲ ಶಂಕರಾಚಾರ್ಯರು ಅವರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಮನೆ ಹೊರಗಡೆ ಒಂದು 85 ವಯಸ್ಸಿನ ಒಂದು ಅಜ್ಜ, ಅವರು ತನ್ನ ಮನೆ ಹೊರಗಡೆ ತನ್ನ ಸುತ್ತಲೂ ಒಂದು 100 ಪುಸ್ತಕವನ್ನು ಇಟ್ಕೊಂಡು ಒಂದು ಪುಸ್ತಕ ತೆಗೆದು ಬೇರೆ ಯಾವ್ದ್ರಲ್ಲೋ ಬರೆಯೋದು, ಆ ಪಾಯಿಂಟ್ಸ್ ನೋಟ್ ಮಾಡೋದು, ಅದನ್ನ ಓದೋದು, ಅದು ಮೆಮರೈಸ್ ಮಾಡೋದು, ಹೀಗೆ ತುಂಬಾ ಗೊಂದಲದಲ್ಲಿ ಇರ್ತಾರೆ ಅವರು. ಬರಿತಾ ಬರಿತಾ ಶಂಕರಾಚಾರ್ಯರಿಗೆ ತುಂಬಾ ಉತ್ಸಾಹ ಆಯ್ತು, ಏನ್ ಇವರು ಕಲಿತಾ ಇದ್ದಾರೆ, ನಾನು ತಿಳ್ಕೊಳ್ಬೇಕು ಅಂತ ಆ ಅಜ್ಜನ ಬಳಿ ಹೋಗ್ಬಿಟ್ಟು ಶಂಕರಾಚಾರ್ಯರು ಕೇಳ್ತಾರೆ, ನೀವು ಏನನ್ನ ಹುಡುಕ್ತಾ ಇದ್ದೀರಾ, ಯಾವ್ದನ್ನ ನೋಟ್ ಮಾಡ್ತಾ ಇದ್ದೀರಾ, ನನಗೂ ತಿಳಿಸಿ ಅಂದಾಗ ತಾತ ಹೇಳ್ತಾರೆ, ನಾನು ಸಂಸ್ಕೃತ ಗ್ರಾಮರ್ ಕಲಿತಿದ್ದೀನಿ ಅಂತ. ಸಂಸ್ಕೃತ ಗ್ರಾಮರ್ ತಪ್ಪಿಲ್ಲ ಕಲಿಯೋದು, ಆದ್ರೆ 85 ವಯಸ್ಸಿನಲ್ಲಿ ಗ್ರಾಮರ್ ಕಲಿಯೋದು ತಪ್ಪೆ. ಇದು 15 ವಯಸ್ಸಿನಲ್ಲಿ ಅಂದ್ರೆ ಸರಿ. ಸೊ ಶಂಕರಾಚಾರ್ಯರು ಏನ್ ಹೇಳ್ತಾರೆ, 85 ವಯಸ್ಸಾಗಿದೆ, ನಾಮ ಜಪ ಮಾಡದೆ ಗ್ರಾಮರ್ ಕಲಿಯೋದ್ರಲ್ಲಿ ಏನು ಲಾಜಿಕ್ ಇದೆ? ಈ ಕೃತಿಯನ್ನ ಅವರು ಅವಾಗ ರಚನೆ ಮಾಡ್ತಾರೆ. ಇನ್ನು ಎಷ್ಟು ಟೈಮ್ ಇದೆ ನಿನ್ಗೆ, ಸಾವು ಹತ್ರ ಬರ್ತಾ ಇದೆ, 85 ಆಯ್ತಲ್ಲ, ಆವಾಗ್ಲೂ ನಾನು ಇದು ಕಲಿತಾ ಇದ್ದೀನಿ ಅದು ಕಲಿತಾನೆ ಅಂತ ಹರಿನಾಮ ಬಿಟ್ಟು ನೀವು ಬೇರೆ ಯಾವ್ದೋ ಹುಡುಕ್ತಾ ಇದ್ದೀರಲ್ಲ, ಓ ಮೂಢನೇ. ಆ ಅಜ್ಜನಿಗೋಸ್ಕರ ಅವ್ರು ಆ ಕೃತಿಯನ್ನ ರಚನೆ ಮಾಡ್ತಾರೆ. ಬುದ್ಧಿ ಇಲ್ಲದವನೇ, ಮೂರ್ಖನೇ, ಭಜಗೋವಿಂದಂ ಭಜಗೋವಿಂದಂ ಮೂಢಮತೆ ಅಂತಾರೆ. ಅಂದ್ರೆ 80 ಆಯ್ತಲ್ಲ, ಇನ್ನು ಎಷ್ಟು ವಯಸ್ಸಿದೆ, ನೀನು ನಾಮವನ್ನ ಜಪ ಮಾಡಿ ಭಗವಂತನ ಎಡೆಗೆ ಹೊರಟು ಅಂತ ಅವರು
ಆ ಕೃತಿನ ಹೇಳ್ತಾರೆ. ಅಂದ್ರೆ ನಾವ್ ಅನ್ಕೋಬಹುದು, ಓ ಆ ಅಜ್ಜನ ಮೂರ್ಖನೆ ಅಂತ ಹೇಳಿದ್ರ, ನನಗೆ ಇದುವರೆಗೂ ಗೊತ್ತಿಲ್ಲ, ನಾನ್ ಯಾರೋ ಅಂತ ಅನ್ಕೊಂಡಿದೀನಿ ಅಂತ ನಾವ್ ಅನ್ಕೋಬಹುದು. ನಿಜವಾಗ್ಲೂ ಯಾರೆಲ್ಲ ಹರಿನಾಮ ತಗೊಳ್ಳೋದಿಲ್ವೋ ಆ ತಾತ ಮಾತ್ರ ಮೂರ್ಖರಲ್ಲ. ಆಚಾರ್ಯರು ಇದ್ರ ಮೂಲಕ ಯಾರೆಲ್ಲ ಭಗವಂತನ ನಾಮ ಆಶ್ರಯ ಪಡೆಯದೇ ಇರ್ತಾರೋ ಅವರೆಲ್ಲರೂ ಕೂಡ ಮೂಢರೇ ಅಂತ ಇಲ್ಲಿ ಪ್ರತಿ ಶ್ರುತಿ ಅವ್ರ ಬರೆದಿರುವ ಎಲ್ಲ ಸಾಲಿನಲ್ಲೂ ಬರೆದಿರ್ತಾರೆ. ಎಷ್ಟೋ ಸಲ ಮೂಢಮತೆ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಯಾವ ಜಪ ಮಾಡಕ್ಕೆ ಯಾವ ವಯಸ್ಸು ಇಲ್ಲ, ಊಟ ಮಾಡಕ್ಕೆ ನಿದ್ರೆ ಮಾಡಕ್ಕೆ ಎಲ್ಲದಕ್ಕೂ ನಮ್ಗೆ ವಯಸ್ಸೇ ಇಲ್ಲ, ಏನಿದ್ರೂನು ತಗೊಳ್ತೀವಲ್ಲ ಅದೇ ರೀತಿ ಹರಿನಾಮ ಜಪ ಮಾಡಕ್ಕೂ ವಯಸ್ಸಿಲ್ಲ. ಅವ್ರು ಓದ್ತಾ ಇದ್ದಾರೆ, ಅವ್ರ ಕಾಲೇಜ್ ಬಿಸಿ, ಅವ್ರ ವರ್ಕಿಂಗ್, ಅವ್ರ ಗೃಹಸ್ಥ, ಯಾವುದೇ ಯಾವುದೇ ಅವರು ಸ್ಟೇಜಲ್ಲಿ ಇರಲಿ ಹರಿನಾಮ ಇಸ್ ಮಸ್ಟ್ ಅಂತ ಈ ಶಾಸ್ತ್ರಗಳು ನಮಗೆ ಹೇಳ್ತಾ ಇದ್ವಿ. ಸೊ ನಾವು ಮೂಢರಾಗಿರ್ಬೇಕಾ, ಇಲ್ಲ ಚೈತನ್ಯ ಮಹಾಪ್ರಭು ಹೇಳ್ದಂಗೆ ನಾವು ಬುದ್ಧಿವಂತರಾಗಿರ್ಬೇಕಾ? ಹರಿನಾಮ ಸಂಕೀರ್ತನೆ ಯಾರು ಕಲಿಯುಗದಲ್ಲಿ ತಗೊಳ್ತಾರೋ ಅವರು ತುಂಬಾ ಬುದ್ಧಿವಂತರು ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಅದು ನಾವು ಮೂರ್ಖರಾಗಿರ್ಬೇಕಾ ಬುದ್ಧಿವಂತರಾಗಿರ್ಬೇಕಾ ಅನ್ನೋದು ನಮ್ಮ ನಮ್ಮ ಕೈಯಲ್ಲಿದೆ. ಗುರುಗಳ ಉಪದೇಶದಂತೆ ನಾವು ಇದನ್ನ ತಗೊಳ್ಬೇಕು ಅಂತ ಹೇಳಿ ನಾನು ಇಲ್ಲಿ ಈ ಕೀರ್ತನೆಯನ್ನ ಮುಗಿಸ್ತೀನಿ ಮಾತಾಜಿ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ವಂದನೆಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ஹரே ಮಾತಾಜಿ, கிருஷ்ண ತುಂಬಾ மாதாஜி. ತುಂಬಾ ಚೆನ್ನಾಗಿ ஹரே ಹೇಳಿದ್ರಿ கிருஷ்ண ಮಾತಾಜಿ. மாதாஜி, ரொம்ப நல்லா சொன்னீங்க மாதாஜி. இந்த நாமத்தை ஹரிநாமத்தை பத்தி பல காயங்களுக்கு கண்ணீர் மருந்து மாதாஜி, சில காயங்களுக்கு பிரிவு மருந்து. ஆனா எல்லா காயங்களுக்கும் சிறந்த மருந்து வந்து நம்ம பகவானுடைய ஹரிநாமம் தான் மாதாஜி. நீங்க சொல்ற மாதிரி தினமும் இந்த ஹரிநாமம் சொல்லி நாம் பகவானிடம் சரணாகதி ஆக வேண்டும் என்று சொல்லி கொடுத்த எங்கள் சுலோச்சனா மாதாஜிக்கு ஹாப்பி ಟೀಚರ್ಸ್ ಡೇ ಮಾತಾಜಿ. ಹರಿ ಬೋಲ್. ತುಂಬಾ ಸಂತೋಷ ಮಾತಾಜಿ. ಜೈ ಗುರುದೇವ್. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ದಂಡೋತ್ ತುಂಬಾ ಪ್ರಣಾಮ ಮಾತಾಜಿ. ಚೆನ್ನಾಗಿತ್ತು. ಹ್ಯಾಪಿ ಟೀಚರ್ಸ್ ಡೇ ಮಾತಾಜಿ. ನೀವು ನಮ್ಗೆ ಗುರುಗಳು, ತುಂಬಾ ದೊಡ್ಡ ಗುರುಗಳು ಮಾತಾಜಿ. ಎಷ್ಟು ಚೆನ್ನಾಗಿ ಹೇಳ್ತೀರ, ಇದೆಲ್ಲ ನಾವ್ ಕೇಳಿ ಕೇಳಿ ನಮ್ಗೆ ಇನ್ನು ಕೇಳ್ಬೇಕ ಅನ್ನಿಸುತ್ತೆ. ಜೈ ಗುರುದೇವ್. Happy ನಿಮಗೆ Teachers Day ಮಾತಾಜಿ. ಇದು ರಘುಪತಿ ರಾಘವ ರಾಜಾರಾಮ್ ಅಂತ ಹೇಳಿದ್ರಲ್ಲ ಮಾತಾಜಿ, ಇದು 1915 ಅಲ್ಲಿ 2 ಅಕ್ಟೋಬರ್ಗೆ ಇದು ಹಾಡಿರೋದು ಫಸ್ಟ್. ಓಕೆ, ತುಂಬಾ ಸಂತೋಷ ಮಾತಾಜಿ. ಅದು ಹರೇ ಅದು ಕೃಷ್ಣ ಇವತ್ತು ಮಾತಾಜಿ. ನನ್ನ ಬಾಯಿಂದ ಕೇಳಿದ್ದೀನಿ ಇವತ್ತು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ ಮಾತಾಜಿ. ನಾವು ಹಾಗೆ ಆಡೋದಕ್ಕಿಂತ ಈ ತರ ಅರ್ಥ ತಿಳ್ಕೊಂಡು ಆಡಿದ್ರೆ ಏನೋ ಒಂದು ಮನ್ಸಲ್ಲಿ ಟಚ್ ಆಗತ್ತೆ, ಅದು ಎಸ್ ಮಾತಾಜಿ. ಎಸ್ ಮಾತಾಜಿ. ನೆನಪಾಗತ್ತೆ ನಮ್ಗೆ, ನಾವು ಕೇಳಿರೋದು ಮತ್ತೆ ರೀಕಾಲ್ ಆಗತ್ತೆ ನಮ್ಗೆಲ್ಲ. ಹೌದು ಮಾತಾಜಿ, ಹೌದು. ತುಂಬಾ ಚೆನ್ನಾಗಿ ಹೇಳಿದ್ರು. ಹರೇ ಕೃಷ್ಣ. ಜೈ ಗುರುದೇವ್. ಕ್ಲಾಸು ಯಮಧರ್ಮರಾಯದು ಎಲ್ಲ ಚೆನ್ನಾಗಿ ವಿವರಿಸಿದ್ರಿ ಮಾತಾಜಿ. ತುಂಬಾ ಸಂತೋಷ ಮಾತಾಜಿ. ಮಾತಾಜಿ ಹರೇ ಅಂದ್ರೆ ಕೃಷ್ಣ ಮಾತಾಜಿ, ಮಾತಾಜಿ ಉದಾಹರಣೆಗಳನ್ನು ಕೊಟ್ಕೊಂಡು ಮನಸ್ಸಿಗೆ ಮುಟ್ಟುವಾಗೆ ತುಂಬಾ ಚೆನ್ನಾಗಿ ಪ್ರವಚನ ಕೊಟ್ರಿ ಮಾತಾಜಿ. ಬಹಳ ಇಷ್ಟ ಆಯ್ತು, ಮನಸ್ಸಿನಲ್ಲಿ ಉಳಿದ್ ಬಿಡುತ್ತೆ ಮಾತಾಜಿ. ಬಹಳ ಚೆನ್ನಾಗಿ ಹೇಳಿದ್ರಿ. ಸಂತೋಷ ಮಾತಾಜಿ. ಜೈ ಗುರುದೇವ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ ಇವತ್ತಿನ ಪ್ರವಚನವನ್ನು ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿ ಒಟ್ಟು ನಾವು ಈ ಜಪ ಮಾಡೋದು 16 ರೌಂಡ್ ಜಪ ಮಾಡೋದು, ನಾವು ಯಮರಾಜನ ಹತ್ರ ಹೋಗಲ್ಲ, ಭಗವದ್ಧಾಮಕ್ಕೆ ಹೋಗ್ತೀವಿ. ಅಂದ್ರೆ ಆ ಶ್ರದ್ಧೆಯಿಂದ ಮಾಡಿದ್ರೆ, ಯಾವ್ದು ನಮ್ಮಲ್ಲಿ ಇದಿಲ್ದಲೆ ಕಲ್ಮಶ ಇಲ್ದಲೆ ನಾವು ಆ ಜಪ ಮಾಡ್ತಾ ಹೋದ್ರೆ ನಾವು ನಿಜವಾಗ್ಲೂ ಭಗವದ್ಧಾಮಕ್ಕೆ ಹೋಗ್ತೀವಿ. ಯಮರಾಜ ಕೂಡ ನಮ್ಮ ಹತ್ರ ಸುಳಿಯಲ್ಲ. ಇಷ್ಟೊಂದು ಎಲ್ಲ ಜ್ಞಾನ ಇದ್ದು ಎಲ್ಲ ಅಂತಸ್ತು ಐಶ್ವರ್ಯ ಏನಿದ್ರುನು ಅಲ್ಲಿ ಭಗವತ್ ನಾಮ ಇಲ್ಲ ಅಂದ್ರೆ ಅದು ನಿಷ್ಪ್ರಯೋಜನ, ಏನು ಇಲ್ಲ ಅಂತಂದು ಅದು ಸುಮ್ನೆ ಧ್ವಂಸ ಆಗುತ್ತೆ ಅನ್ನೋದು ರಾಮಾಯಣದ ಮುಖಾಂತರ ತಿಳಿಸ್ಕೊಟ್ರಿ ಮಾತಾಜಿ. ಎಷ್ಟೊಂದು ವಿಚಾರ ತಿಳಿಸ್ಕೊಟ್ರಿ. ಮತ್ತೆ ಅಹಲ್ಯ ಕಲ್ಲಾಗಿರ್ತಾಳೆ, ಅವಳು ನಾಮ ಜಪ ಮಾಡ್ತಿರ್ತಾಳೆ ಅನ್ನೋದೇ ಗೊತ್ತಿಲ್ಲ ಮಾತಾಜಿ. ನೀವ್ ಇವತ್ತು ನಮ್ಗೆ ಇದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹಂಗಾಗಿ ರಾಮ ಅಲ್ಲಿ ದರ್ಶನ ಕೊಡ್ತಾರೆ ಅವ್ರಿಗೆ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಎಷ್ಟೊಂದು ವಿಷಯಗಳು ಹೇಳಿದ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಎಲ್ಲ ಗಮನದಿಂದ ನೋಟ್ ಮಾಡಿದೀರಾ, ತುಂಬಾ ಸಂತೋಷ ಮಾತಾಜಿ. ಈ ತರ ಇರ್ಬೇಕು ಸ್ಟೂಡೆಂಟ್ಸ್ ಅಂದ್ರೆ, ಎಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಬೇಕು.
ಮತ್ತೆ ನೀವು ಬೇರೆಯವರಿಗೆ ಪ್ರಚಾರ ಮಾಡ್ಬೇಕು ಮಾತಾಜಿ. ಇದೇ ಗುರುಮಹಾರಾಜ ವಿಶಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ನಿಮ್ಮಂತ ಕೃಷ್ಣ. ಟೀಚರ್ಸ್ ಇದ್ರೆ ಚೆನ್ನಾಗಿ ತಿಳ್ಕೊಂತೀವಿ ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಹರೇ ಕೃಷ್ಣ. ಮಾತಾಜಿ ಒಂದೊಂದು ಕೀರ್ತನೆಯಲ್ಲೂ ಎಷ್ಟು ಆಳವಾದ ಅರ್ಥ ಇದೆ. ಹೌದು ಹೌದು ಅದನ್ನ ಮೇಡಮ್. ತಿಳ್ಕೊಂಡ್ರು ಇಷ್ಟೊಂದೆಲ್ಲ ಇದೆಯಾ ಇಷ್ಟರಲ್ಲಿ ಅಂತ ಅನ್ಸುತ್ತೆ ಒಂದೊಂದ್ಸಲ ನಮ್ಗೆ. ಇದ್ರೆ ಮಾತಾಜಿ ನಾನು ಅದು ಶಾರ್ಟ್ ಮಾಡಿ ಹೇಳೋದು ಮಾತಾಜಿ, ಆ ಟೈಮಲ್ಲಿ ಕವರ್ ಮಾಡಿ. ಹೌದೌದು. ಬಟ್ ಅದು ಇನ್ಫಾರ್ಮೇಟಿವ್ ಚೆನ್ನಾಗಿತ್ತು ಮತ್ತೆ ತುಂಬಾ. ಹರೇ ತುಂಬಾ ಕೃಷ್ಣ ಸಂತೋಷ. ಮಾತಾಜಿ. ತುಂಬಾ ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ ಇವತ್ತಿನ ಪ್ರವಚನ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರಸಿಂಹ ಪ್ರಣತಿ ಹಾಡ್ತೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಹಾಡ್ತೀರಾ ಮಾತಾಜಿ? ನರಸಿಂಹ ಪ್ರಣತಿ ಹಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾಡಿ ಮಾತಾಜಿ. ಸೀತಾ ಮಾತಾಜಿ ಹಾಡ್ತೇನೆ ಮಾತಾಜಿ. ಹಾಡಿ ಮಾತಾಜಿ. ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ ಹಿರಣ್ಯಕಶಿಪೂರ್ವಕ್ಷಃ ಶೀಲಟಂಕಾನಕಾಲಾಯ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹಿರ್ನರಸಿಂಹ ಹೃದಯೇ ನರಸಿಂಹ ನರಸಿಂಹಮದಿಂ ಶರಣಾಂ ಪ್ರಪದ್ಯೆ ತವ ಕರಕಮಲವರೆ ನಖ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪು ತನುಭೃಂಗ ಕೇಶವಧೃತಾ ನರಹರಿರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಪ್ರಭುಪದ ಶ್ರೀಲ ಪ್ರಭುಪದ ಜಯ ಗುರುದೇವಾ ಜಯ ಗುರುದೇವಾ ಜಯ ಗುರುದೇವಾ ಜಯ ಗುರುದೇವಾ. भक्त विज्ञानाशक नरसिंहदेव भगवान की जय. भक्त प्रहलाद महाराज की जय. उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युं नमाम्यहं. श्री नरसिंह जय नरसिंह जय जय श्री नरसिंह प्रहलादेश जय पद्मामुख पद्मभृंग. विघ्न विनाशक लक्ष्मी नरसिंहदेव भगवान की जय. हरे कृष्ण माताजी. ಹರೇ ಕೃಷ್ಣ ಹರೇ ಮಾತಾಜಿ. ಹರಿ ಬೋಲ್ ಮಾತಾಜಿ. ಸೀತಾ ಮಾತಾಜಿ ತುಂಬಾ ಚೆನ್ನಾಗಿ ನರಸಿಂಹ ಪ್ರಣತಿ ಹಾಡಿದ್ರು ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಸೀತಾ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಮಲಗು ಮುನ್ನ ಮಾಧವನೆನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡವತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ದಂಡೋಷಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ.